ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ರು, ವಿಶೇಷವಾಗಿ ಬ್ರಹ್ಮ ಬಾಬಾರವರ ಸ್ಮೃತಿ ದಿನ ಇರುವಂತ ಕಾರಣದಿಂದ ಬ್ರಹ್ಮ ಬಾಬಾರ ಬಗ್ಗೆನೇ HK ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಮೃತಿ ದಿನ್ ಸೋ ಸಮರ್ಥಿ ದಿನ್. ಬೇರೆ ಬೇರೆ ಸ್ಮೃತಿ ದಿನದಲ್ಲಿ ಬೇರೆ ಬೇರೆಯ ಉದ್ದೇಶ ಇತ್ತು. ಆದರೆ ಈ ಸ್ಮೃತಿ ದಿನದಲ್ಲಿ ನಾವು ವಿಶ್ವ ಕಲ್ಯಾಣಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನ ಬಾಬ್ದಾದಾರವರಿಗೆ ಒಪ್ಪಿಸೋದರ ಮೂಲಕ ನಾವು ನಿಮಿತ್ತರಾಗಬೇಕು ಮತ್ತು ಕರನ್ಹಾರ್ ಅಂದರೆ ಸಾಧನ ನಾವಾಗಿ ಜನರಿಗೆ ನೋಡ್ಲಿಕ್ಕೆ ನಾವು ಕಾಣಬೇಕು. ಅದು ಒಳಗಡೆಗೆ ನಾವು ಬಾಬ್ದಾದಾರವ್ರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಬೇಕು. ಹೀಗೆ ಶಾರೀರಿಕವಾಗಿ ಪ್ರಪಂಚದ ಜನ ನೋಡಿದಾಗ ಶರೀರದ ಸಾಧನಗಳು ಪಾತ್ರ ಮಾಡ್ತಾ ಇರುವಂಥದ್ದು ಕಾಣುತ್ತೆ. ಆದರೆ ಆಕ್ಚುಲಿ ಪಾತ್ರ ಮಾಡ್ತಾ ಇರೋದು ಯಾರು? ಆತ್ಮ. ಆತ್ಮ ಕರನ್ಹಾರ್ ಶರೀರದ ಸಾಧನಗಳು. ಹಾಗೆ ಇಲ್ಲೂ ಕೂಡ ನಾವು ಸಾಧನವಾಗಿ ನಮ್ಮ ಮನಬುದ್ಧಿಯನ್ನ ಆತ್ಮವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಾಗ್ತದೆ. ಮಕ್ಕಳು ಕೇಳ್ತಾರಂತೆ, ಬಾಬಾ ನೀವು ಸದಾ ಈ ಸಾಧನೆಯನ್ನ ಮಾಡು ಅಂತ ಹೇಳ್ತೀರಲ್ಲ, ನಮ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ, ಎಷ್ಟು ಬ್ಯುಸಿ ಇರ್ತೀವಿ ಗೊತ್ತಾ. ಮನೆ ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮಾಡಬೇಕು, ಸಂಸಾರ ನಡೆಸ್ಬೇಕು, ಕಾಯಿಲೆಗಳು ಬರ್ತಾವೆ, ನೆಂಟರಿಷ್ಟಿರ್ತಾರೆ, ಇಷ್ಟೆಲ್ಲ ಸಮಸ್ಯೆ ಇರ್ತದೆ. ಇದರ ನಡುವೆ ನಾವು ಇದನ್ನ ಹೇಗೆ ಸಾಧನೆ ಮಾಡೋದು ಅಂತ ಮಕ್ಕಳು ಕೇಳ್ತಾರಂತೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, बाप दादा ने देखा है कि बच्चों का अटेंशन है कि सदा जैसे ब्रह्मा बाप जीवन में रहते जीवन मुक्त थे. ಬಾಪ್ ದಾದಾರವರು ನೋಡ್ತಾ ಇದ್ದಾರೆ, ಏನು ಮಕ್ಕಳಲ್ಲೂ ಕೂಡ ಗಮನ ಇದೆಯಂತೆ. ನೋಡಿ ಬ್ರಹ್ಮ ಬಾಬಾ ಹೇಗಿದ್ರು, 93 ವರ್ಷ ವಯಸ್ಸಾಗಿತ್ತು, ಶರೀರದ ನಿರ್ವಹಣೆ ಮಾಡಬೇಕಿತ್ತು, ಶರೀರಕ್ಕೂ ಕೂಡ ಕಾಯಿಲೆ ಇತ್ತು. ಇವತ್ತಿನ ದಿನಗಳಲ್ಲಿ ಮಠಾಧೀಶರಿರ್ತಾರೆ, ಅವರು ಹೆಚ್ಚಿನ ರೂಪದಲ್ಲಿ ಕ್ಲಾಸ್ ಮಾಡೋದಷ್ಟೇ ಕೆಲಸ ಇರ್ತದೆ. ಅಂದರೆ ಪ್ರವಚನಗಳನ್ನು ನೀಡುವಂಥದ್ದು ಆಮೇಲೆ ಬೇರೆ ಬೇರೆ ಎಲ್ಲ ಅವ್ರದ್ದು ಮಠಗಳನ್ನ ನಡ್ಸ್ಲಿಕ್ಕೇನಿದೆ, ಬೇರೆ ಬೇರೆ ಜನರನ್ನ ಅಲ್ಲಿ ನಿಮಿತ್ತ ಮಾಡಿ ಇಟ್ಟಿರ್ತಾರೆ. ಅದು ಆ ಸಮಯದಲ್ಲಿ 69, 68 ಸಮಯದಲ್ಲಿ ನಾವು ನೋಡಿದಾಗ ಈಗಿನಾಗೆ ಫೋನು ಮೊಬೈಲ್ಗಳೆಲ್ಲ ಇರ್ಲಿಲ್ವಲ್ಲ. ಫೋನ್ ಇತ್ತವಾಗ ಲ್ಯಾಂಡ್ಲೈನ್, ಅದು ಮೊಬೈಲ್ ಎಲ್ಲ ಇರ್ಲಿಲ್ಲ. ಬ್ರಹ್ಮ ಬಾಬಾ ತಮ್ಮ ಶರೀರ ನಿರ್ವಹಣೆ ಮಾಡಬೇಕಿತ್ತು. ಅಷ್ಟು ಸೇವಾ ಕೇಂದ್ರಗಳಿಗೆ ದಾತೆಯನ್ನ ಕಳಿಸ್ಕೊಟ್ಟಿದ್ದಲ್ವಾ. ಅವ್ರಿಗೆ ಕ್ಷೇಮ ಸಮಾಚಾರವನ್ನು ತಿಳ್ಕೊಳ್ಬೇಕಿತ್ತು. ಪ್ರತಿದಿನ ತುಂಬಾ ಪತ್ರಗಳು ಬರ್ತಾ ಇತ್ತು. ಆ ಪತ್ರಗಳಿಗೆ ಉತ್ತರವನ್ನು ಕೂಡ ಬಾಬಾ ಬರೀಬೇಕಿತ್ತು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಆವಾಗ ಬಿಲ್ಡಿಂಗಿನ ಕಡೆನೂ ಕೂಡ ಗಮನ ಕೊಡಬೇಕು. ಹಣಕಾಸಿನ ಸಮಸ್ಯೆ ಇದ್ರೆ ಹಣದ್ದು ಕೂಡ ವ್ಯವಸ್ಥೆ ಮಾಡಬೇಕು. ಯಜ್ಞದಲ್ಲಿರುವಂತ ಎಷ್ಟೋ ಯಜ್ಞವತ್ಸರ ಆರೋಗ್ಯ ಹಾಳಾಗಿರುತ್ತೆ, ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು. ಎಲ್ಲೋ ಬಾಡಿಗೆ ಮನೆ ತಗೊಂಡಿರ್ತಾರೆ, ಅವಾಗ ಅಲ್ಲೇನೋ ಬಾಡಿಗೆ ಓನರ್ ಜೊತೆಗೆ ಜಗಳ ಆಗಿರ್ತದೆ, ವಿದ್ಯಾರ್ಥಿಗಳು ಟೀಚರ್ಸ್ ಜೊತೆಗೆ ಸಂಸ್ಕಾರ ಮಿಲನ ಆಗೋದಿಲ್ಲ. ಎಷ್ಟೆಲ್ಲ ಸಮಸ್ಯೆಗಳಿದ್ದಾಗ್ಲೂ ಕೂಡ ಬೆಳಗಿಂದ ಸಾಯಂಕಾಲದವರೆಗೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಎಲ್ಲ ಕರ್ಮ ಮಾಡ್ತಾ ಇದ್ರು ಕೂಡ ಏನಾಗ್ತದೆ, ಬಾಬಾರವರು ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಅದು ಯಾವುದರ ಒಂದು ಬಂಧನದ ಅನುಭವ ವಿಶೇಷವಾಗಿ ಬ್ರಹ್ಮ ಬಾಬಾರವರ ಜೀವನದ ಅಂತಿಮ ಸಮಯದಲ್ಲಿ ಇತ್ತು ಅಲ್ವಾ. ಎಲ್ಲ ಒಂದು ನಿರ್ವಹಣೆ ಮಾಡ್ತಿದ್ರು, ಒಂದೇ ಕಡೆ ಕೂತ್ಕೊಂಡು ತಪಸ್ಸೇನು ಮಾಡ್ತಿರ್ಲಿಲ್ವಲ್ಲ. ಇವಾಗ ನೋಡಿ, ನಾವು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಝೂಮಿನ ಮೂಲಕ ಸೇವೆ ಮಾಡ್ತಾ ಇದ್ದೀವಿ ಅಲ್ವಾ. ಅದು ಅವ್ರದ್ದು ಹಾಗಲ್ವಲ್ಲ. ಎಲ್ಲಾ ವೆರೈಟಿ ಸೂಕ್ಷ್ಮ ಸ್ಥೂಲ ರಾತ್ರಿ ಪೂರ್ತಿ ಏನ್ ಮಾಡ್ಬೇಕು, ಎಚ್ಚರಾಗಿರ್ಬೇಕಾಗ್ತದೆ. ಬಾಬಾ 2 ತಾಸು ಮಾತ್ರ ನಿದ್ರೆ ಮಾಡ್ತಿದಾರಂತೆ ಅಲ್ವಾ. ಆವಾಗ ಇಷ್ಟೆಲ್ಲ ಆಗ್ತಾ ಇದ್ದು, ಇಷ್ಟು ದೊಡ್ಡ ಯಜ್ಞವನ್ನು ಸಂಭಾಲನೆ ಮಾಡ್ತಾ ಇದ್ರು ಕೂಡ ಹೇಗೆ ಜೀವನ್ ಮುಕ್ತ ಸ್ಥಿತಿಲಿದ್ರು. इतनी जिम्मेवारी होते भी इतने बड़े परिवार को संभालना
ಸಭಿ ಕೋ ಯೋಗಿ ಜೀವನ ವಾಲ ಬನಾನ. ಇಷ್ಟೊಂದು ದೊಡ್ಡ ಜವಾಬ್ದಾರಿ ಇದೆ ಬಾಬನ ಮೇಲೆ. ದೊಡ್ಡ ಪರಿವಾರವನ್ನ ಸಂಭಾಲನೆ ಮಾಡ್ಬೇಕು. ನಮಗೊಂದು ಮನೇಲಿ ಒಂದು 2-3 ಜನ ಮಕ್ಕಳಿದ್ರೆ ಅವ್ರನ್ನ ಸಂಭಾಲನೆ ಮಾಡೋದು ಏನಾಗತ್ತೆ, ಕಷ್ಟವಾಗ್ತದೆ. ಪತಿ ಪತ್ನಿಯ ನಡುವೆ ಸಂಸ್ಕಾರನ ಮಿಲನ ಆಗೋದಿಲ್ಲ, ಎಷ್ಟೆಲ್ಲ ಕಷ್ಟ ಆಗತ್ತೆ. ಇನ್ನು ನೋಡಿ ಲೌಕಿಕದಲ್ಲಿ ಏನಾಗತ್ತೆ ಗೊತ್ತಾ, ಯಾರಾದೊಬ್ಬರು ಮಾಲೀಕರಿದ್ರೆ ನಾವು ಹಣ ಕೊಡ್ತೀವಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಅಲ್ಲಿರುವಂತ ಕೆಲಸಗಾರ ಹತ್ರ ಕರ್ಮ ಮಾಡ್ಬೋದು, ನೀವೇನು ಫ್ರೀ ಮಾಡ್ತೀಯಾ, ದುಡ್ಡು ತಗೊಳಲ್ವಾ ಅಂತ. ಆದ್ರೆ ಯಜ್ಞದಲ್ಲಿ ಸಂಬಳ ಕೊಡೋದು ಇರ್ಲಿಲ್ವಲ್ಲ, ಅವ್ರು ಫ್ರೀಯಾಗಿ ಮಾಡ್ಬೇಕಿತ್ತು, ಸೇವಾ ಮನೋಭಾವನೆಯಿಂದ ಮಾಡ್ಬೇಕಿತ್ತು. ಅವ್ರ ಮೇಲೆ ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆತ್ಮೀಯರೇ, ನೀವು ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಮನೆಗಳಲ್ಲಿ ಕಾರ್ಯಕ್ರಮಗಳಿದ್ದಾಗ ಊಟಕ್ಕೆ ಬಡಿಸ್ಲಿಕ್ಕೆ ಯಾರನ್ನಾದ್ರೂ ವಾಲಂಟಿಯರ್ಸ್ ಅನ್ನ ನೀವು ಕರೆದ್ರೆ, ನೀವು ಸಂಬಳ ಕೊಡುವಂತ ಕಾರಣದಿಂದ ಅವ್ರಿಗೆ ಹೇಳ್ಬೋದು ಈ ಕೆಲಸವನ್ನ ಮಾಡು, ಆ ಕೆಲಸವನ್ನ ಮಾಡು ಅಂತ. ನೆಂಟರಿಷ್ಟಿಗೆ ಹೇಳಲಿಕ್ಕೆ ಆಗತ್ತಾ, ನೀವು ಊಟಕ್ಕೆ ಬಡಿಸಿ ಅದು ಮಾಡಿ ಇದು ಮಾಡಿ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ವಲ್ಲ. ಯಾರನ್ನು ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಇಂತಹ ಒಂದು ಸಮಯದಲ್ಲಿ ಬಾಬಾ ಯಾವ ರೀತಿ ಸಂಭಾಲನೆಯನ್ನ ಮಾಡ್ತಾ ಇದ್ರು ಯಜ್ಞವನ್ನ. ಸಭಿಕೋ ಯೋಗಿ ಜೀವನ ವಾಲೆ ಬನಾನ. ಆತ್ಮಗಳನ್ನು ಕೂಡ ಬರೀ ಯೋಗಿಗಳನ್ನಾಗೆಲ್ಲ ಯೋಗಿ ಜೀವನ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಏನೇನು ಕಡಿಮೆತನ ಇದೆ ಅಂತ ನೋಡಬೇಕು. ಅದಕ್ಕೆ ತಕ್ಕ ಹಾಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಶಕ್ತಿಗಳನ್ನು ಕೊಡಬೇಕು. ಸಂಸ್ಕಾರ ಮಿಲನ ಆಗೋದಿಲ್ಲ, ಅವರಿಗೆಲ್ಲ ಸಹನೆಯಿಂದ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಅಲ್ವಾ. 1965ರವರೆಗೆ ಅವರಿಗೆ ಸಹಾಯ ಮಾಡಲಿಕ್ಕೆ ಮಮ್ಮಾರವರು ಕೂಡ ಇದ್ರು ಅಲ್ವಾ. 65 ನಂತರ 69ರವರೆಗೆ ಮಮ್ಮಾನು ಕೂಡ ಇಲ್ಲ. ಯಾರನ್ನು ಬಾಬಾ ರೆಡಿ ಮಾಡಿದ್ರು ನಿಮಿತ್ತವಾಗಿ, ಆ ಆತ್ಮನು ಕೂಡ ಇಲ್ಲ. ಎಷ್ಟು ಕಷ್ಟ ಆಗಿ ಸ್ವಲ್ಪ ಯೋಚನೆ ಮಾಡಿ ಆ ದಿನಗಳನ್ನ. ಇವತ್ತು ನಾವು ಮೊಬೈಲ್ ಮೂಲಕ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ, ಮಾತಾಡ್ತೀವಿ ಅಲ್ವಾ. ಆದ್ರೆ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಏನು? ಅಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಆ ಬಂಧನ, ಸಂಕಷ್ಟ, ಅದು ಸಮಸ್ಯೆ, ತೊಂದರೆ ಅಂತ ಬ್ರಹ್ಮಬಾಬರಿಗೆ ಅನಿಸ್ತಾ ಇರಲಿಲ್ಲ. ಹಾಗಿದ್ರೆ ಅಷ್ಟೆಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡ್ತಾನು ಕೂಡ ಅದರಿಂದ ಮುಕ್ತರಾಗುವಂತ ಫಾರ್ಮುಲಾ ಯಾವುದು? ಯಾವುದು ಫಾರ್ಮುಲಾ? ಜೀವನದಲ್ಲಿ ಇರಬೇಕು, ಆದ್ರೆ ಜೀವನ ಮುಕ್ತರಾಗ್ಬೇಕು. ಹೇಗೆ ಹೇಗೆ ಫಾರ್ಮುಲಾ ಯಾವುದು? ಯಾರ ಪ್ಯಾರ ಅಂದ್ರೆ ಇಲ್ಲಿ ಯಾವುದು ನನ್ನದು ಇಲ್ಲ. ನೋಡಿ, ನಾವು ಯಾವ್ದೋ ಒಂದು ಕಂಪ್ನಿಗೆ ಹೋಗಿರ್ತೀವಿ, ಕೆಲಸವನ್ನ ಮಾಡ್ತೀವಿ. ಟೇಬಲ್ ಅವ್ರದ್ದು, ಕಂಪ್ಯೂಟರ್ ಅವ್ರದ್ದು, ಚೇರ್ ಅವ್ರದ್ದು, ಕ್ಯಾಲ್ಕುಲೇಟರ್ ಅವ್ರದ್ದು, ಕೆಲಸ ಅವ್ರದ್ದು ಅಲ್ವಾ. ನಾವೆಲ್ಲ ಹೋದ್ವಿ, ಅಷ್ಟು ಕೆಲಸ ಮಾಡಿದ್ವಿ, ಬಂದ್ವಿ ಅಲ್ವಾ. ಅವ್ರು ಹೇಳಿದಷ್ಟು ನಾವು ಮಾಡ್ಕೊಂಡು ಬಂದ್ವಿ. ಅದೇ ನಮ್ಮ ಮನೆಗಳಲ್ಲಾದ್ರೆ ಯಾವುದೇ ಸಾಧನ ಹಾಳಾಗಿದ್ದಿದ್ರೆ ಏನ್ ಮಾಡ್ಬೇಕಾಗುತ್ತೆ, ನಾವೇ ನೋಡ್ಕೊಳ್ಬೇಕಲ್ವಾ. ಬಾಡಿಗೆ ಮನೆದು ಏನಾದ್ರು ಸಮಸ್ಯೆ ಬಂದ್ರೆ ಬಾಡಿಗೆ ಓನರ್ಗೆ ಹೇಳಿದ್ರೆ ಆಯ್ತು, ಅಷ್ಟೇನೆ, ಅವ್ರು ನೋಡ್ಕೊಳ್ತಾರಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಜೀವನ್ ಮುಕ್ತ ಸ್ಥಿತಿಗೆ ಆಧಾರ ಯಾವುದು ಅಂತಂದ್ರೆ ಎಲ್ಲವನ್ನ ಅವರು ಯಾರಿಗೊಪ್ಸಿದ್ರು? ಯಾರಿಗೊಪ್ಸಿದ್ರು? ಶಿವಬಾಬನಿಗೆ ಒಪ್ಸಿದ್ರು ಅಲ್ವಾ. ಇವತ್ತು ನಿಮ್ಮ ಮಕ್ಕಳ ಮದುವೆ ಜವಾಬ್ದಾರಿಯಿಂದ ಯಾರೋ ಕಾಂಟ್ರಾಕ್ಟರ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಮನೆ ಕೊಟ್ಲಿಕ್ಕೆ ಒಂದು ಆತ್ಮ ಕಾಂಟ್ರಾಕ್ಟರ್ ರೆಡಿ ಇರ್ತಾರೆ ಅಲ್ವಾ. ಆರೋಗ್ಯ ಸರಿ ಇಲ್ಲ, ಶರೀರವನ್ನ ಒಯ್ದ್ಬಿಟ್ಟು ಹಾಸ್ಪಿಟಲ್ ಹಾಕ್ಬಿಡಿ, ದುಡ್ಡು ಕೊಟ್ಬಿಡಿ. ಕೇರ್ ಟೇಕರ್ ಅವರೇನೆ, ICU ನಲ್ಲಿ ಇಟ್ಟಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಎಲ್ಲಾನು ಕೂಡ ಅವ್ರು ಏನ್ ಮಾಡ್ತಾರೆ? ಮಾಡ್ತಾರೆ. ಹಾಗಿದ್ರೆ ಆತ್ಮೇಲೆ ಪರಮಾತ್ಮನು ಕೂಡ ಒಂದು ಆತ್ಮ, ಹೌದು ಅಲ್ವೋ? ಇವರೆಲ್ಲರೂ ಹೀಗೆ ಆತ್ಮಗಳು ನಿಮ್ಮ ಜವಾಬ್ದಾರಿಯನ್ನು ತಗೊಳ್ತಾರೆ, ಹಾಗೆ ಪರಮಾತ್ಮನು ಕೂಡ ಒಂದು ಆತ್ಮ, ಹೌದು ಅಲ್ವೋ? ಹೌದು. ಸರಿ. ಹಾಗಿದ್ರೆ ಹೀಗೆ ನಿಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ಬೇರೆ ಆತ್ಮರಿಗೆ ಕೊಟ್ಬಿಟ್ಟು ನಿಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯ ಕರ್ತವ್ಯವನ್ನು ಅವ್ರತ ಮಾಡಿಸ್ತಿರೋ, ಹಾಗೆ ಈ ಜವಾಬ್ದಾರಿಯನ್ನು ಕೂಡ ನೀವು ಬಾಬರತ ಮಾಡಿಸ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಹ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಆಗತ್ತೆ. ಆದ್ರೆ ಕಂಡೀಷನ್ ಅಪ್ಲೈ. ಏನ್ ಕಂಡೀಷನ್ ಅಪ್ಲೈ? ಲೌಕಿಕದಲ್ಲಿ ನೀವು ಯಾವ್ದಾದ್ರೂ ಜವಾಬ್ದಾರಿಯನ್ನ ಕೊಟ್ಟಾಗ ಅವರು ಫ್ರೀಯಾಗಿ ಮಾಡ್ತಾರ? ಇಲ್ಲ.
ಮತ್ತೆ ಸಂಪಾದನೆ ಮಾಡ್ಕೊಡ್ಬೇಕು. ದುಡ್ಡು ಕೊಡ್ಬೇಕು ತಾನೆ ಅವರಿಗೆ. ಹ್ಮ್ ಅಂದ್ರೆ ಅವ್ರು ಏನು ನಿಮ್ಗೆ ಕರ್ಮವನ್ನ ಮಾಡಿಕೊಡ್ತಾ ಇದ್ರು, ಆ ಕರ್ಮದ ಫಲವನ್ನ ನೀವು ಇನ್ನೊಂದು ರೀತಿಲಿ ಕೊಡ್ಬೇಕು ತಾನೆ. ಹೌದು. ಡ್ರಾಮಾ ನಿಂತಿರೋದು ಅದರ ಆಧಾರದ ಮೇಲೆ ತಾನೆ, ಒನ್ ಸೈಡೆಡ್ ಅಲ್ವಲ್ಲ, ಎರಡು ಸೈಡೆಡ್ ಇದೆ ಅಲ್ಲಿ ಅಲ್ವಾ. ಅಂದ್ರೆ ಯಾರಾದ್ರೂ ಒಂದು ನಿಮ್ಗೆ ಸಹಾಯವನ್ನ ಮಾಡಿದ್ರೆ ಇನ್ನೊಂದು ರೀತಿಯಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಆ ಕರ್ಮವನ್ನ ಸೆಟ್ಲ್ ಮಾಡ್- ಮಾಡಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಪರಮಾತ್ಮನೂ ಕೂಡ ಒಂದು ಆತ್ಮ, ಅವರು ನಾಟಕದಲ್ಲಿ ಬರ್ತಾರೆ, ಈ ಪ್ರಪಂಚಕ್ಕೆ ಬರ್ತಾರೆ ಅಂತಂದ್ಮೇಲೆ ಅವರು ನನಗೆ ಸಹಾಯ ಮಾಡ್ತಾರೆ ಅಂತಂದ್ರೆ ನಾನೇನ್ ಮಾಡ್ಬೇಕಾಯ್ತು? ಹ್ಮ್. ಹ್ಮ್. ಅವರ ಕಾರ್ಯದಲ್ಲಿ, ಅವರ ಕರ್ತವ್ಯದಲ್ಲಿ, ಅವರ ಕರ್ಮದಲ್ಲಿ ನಾನು ಅವರಿಗೆ ಸಹಯೋಗ ಕೊಡಬೇಕು. ಹಾಗೆ ಯಾವ ಮಕ್ಕಳು ಈಶ್ವರೀಯ ಕಾರ್ಯಕ್ಕೆ ಸಹಯೋಗವನ್ನ ಕೊಡ್ತಾರೋ ಆ ಆತ್ಮಗಳಿಗೆ ಸಮಯದ ಅನುಸಾರ ಏನು ಅವಶ್ಯಕತೆ ಇದೆಯೋ, ಸಹಾಯ ಸಹಯೋಗ ಇದೆಯೋ, ಅದನ್ನ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಬಾಬಾ ಅವರಿಗೆ ಕೊಡ್ತಾರೆ. ಅದನ್ನ ಬ್ರಹ್ಮ ಬಾಬಾರವರನ್ನ ಬಾಬಾ ಉದಾಹರಣೆಯಾಗಿ ತೋರಿಸಿದ್ರು ನಮ್ಗೆ ಅಲ್ವಾ. ಬ್ರಹ್ಮ ಬಾಬಾ ತಮ್ಮ ತನವನ್ನ ಶಿವಬಾಬನಿಗೆ ಒಪ್ಪಿಸಿದ್ರು, ಧನವನ್ನು ಒಪ್ಪಿಸಿದ್ರು, ಜನವನ್ನು ಒಪ್ಪಿಸಿದ್ರು. ಯಾವ್ದಕ್ಕೆ? ಯಜ್ಞಕ್ಕೆ. ಈಶ್ವರಿಯ ಕಾರ್ಯಕ್ಕೆ. ಅವಾಗ ಈಶ್ವರನು ಕೂಡ ಏನ್ ಮಾಡ್ತಿದ್ರು, ಅವರ ಮಾತನ್ನ ಕೇಳ್ತಾ ಇದ್ರು. ಅದಕ್ಕೆ ಎಲ್ಲಾ ಯಜ್ಞದ ಸಂಭಾಲನೆ ಮಾಡ್ತಾ ಇದ್ರು ಕೂಡ ಏನಾಗ್ತಿತ್ತು, ಶಿವಬಾಬಾ ಎಲ್ಲ ಜವಾಬ್ದಾರಿ ತಗೊಂಡಿದ್ರು. ಇವತ್ತು ನಾವು ಯಜ್ಞದಲ್ಲಿ ನೋಡ್ತೀವಿ, ತುಂಬಾ ಸೀನಿಯರ್ಸ್ ಬ್ರದರ್ಸ್ ಸಿಸ್ಟರ್ಸ್ ಇದ್ದಾರೆ, ಅದ್ರ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನು ಮಾತ್ರ ಏನ್ ಮಾಡ್ತಿದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಅದ್ರ ಬ್ರಹ್ಮ ಬಾಬಾ ಏನ್ ಮಾಡ್ಬೇಕಿತ್ತು, ಎಲ್ಲ ಡಿಪಾರ್ಟ್ಮೆಂಟ್ ಅನ್ನು ಕೂಡ ನೋಡ್ಕೊಳ್ತಾ, ಡಿಪಾರ್ಟ್ಮೆಂಟ್ ಹೆಡ್ ಹತ್ರನೂ ಮಾತಾಡಿ ಎಲ್ಲವನ್ನೂ ಕೂಡ ಏನ್ ಮಾಡ್ಬೇಕಾಗಿತ್ತು, ಅವರು ಮೇಂಟೆನೆನ್ಸ್ ಮಾಡ್ಬೇಕಿತ್ತು, ಸಂಭಾಲನೆ ಮಾಡ್ಬೇಕಿತ್ತು. इतनी सेवा की जिम्मेवारी संभालना, सेवा में सदा आगे बढ़ाना. ಅವರನ್ನ ಅವರ ಸೇವೆ ತಗೊಳ್ಬೇಕು, ಮತ್ತೆ ಅವರ ಪುರುಷಾರ್ಥದಲ್ಲೂ ಅವರನ್ನ ಏನ್ ಮಾಡ್ಬೇಕು, ಮುಂದೆ ವರ್ಸ್ಬೇಕು ಅಲ್ವಾ. ಇವತ್ತು ನಾವು ನೋಡ್ತೀವಿ ಕೆಲವೊಂದು ಆತ್ಮಗಳ ಹತ್ರ ಸೇವೆ ಮಾತ್ರ ತಗೊಳ್ತಾರೆ, ಆದರೆ ಸಾಧನೆಯಲ್ಲಿ ಅವ್ರನ್ನ ಏನ್ ಮಾಡೋದಿಲ್ಲ, ಯೋಗ ಮಾಡ್ಲಿಕ್ಕೆ, ಜ್ಞಾನ ಕೇಳಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಸೇವಾ ಕೇಂದ್ರಗಳಲ್ಲಿ ಸೇವೆ ಪ್ರೋಗ್ರಾಮ್ ಮಾಡಿ 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 ಅಲ್ಲಿರುವಂತ ಆತ್ಮಗಳಿಗೆ ಅಮೃತ ಬೆಳೆಗೆ ಹೇಳಲಿಕ್ಕೆ ಆಗೋದಿಲ್ಲ, ಮುರ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಅಷ್ಟು ಬ್ಯೂಸ್ ಆಗಿಬಿಟ್ಟಿರ್ತಾರೆ, ಅಷ್ಟು ಸುಸ್ತಾಗ್ಬಿಟ್ಟಿರ್ತಾರೆ. ಅದು ಯಾವ ನಿಯಮಗಳನ್ನು ಕೂಡ ಏನ್ ಮಾಡುವಂಗಿಲ್ಲ, ಮಿಸ್ ಮಾಡ್ದೇನೆ ಮುರಳಿ, ಅಮೃತ ವೇಳೆ, ಪುರುಷಾರ್ಥ, ಸಾಧನೆ ಇದನ್ನು ಮಾಡ್ತಾ ಮಾಡ್ತಾ ಹೊರತು ಏನ್ ಮಾಡ್ಬೇಕಾಗ್ತದೆ, ಸೇವೆಯನ್ನ ತೆಗೆದುಕೊಳ್ಬೇಕಾಗ್ತದೆ. सब कुछ जिम्मेवारी होते भी ಜೀವನ್ ಮುಕ್ತಕ್ಕೆ ಮಜೆ ಮೇ ರಹಾ. ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನು ಕೂಡ ಬಾಬಾ ಯಾವ ನಶೆಯಲ್ಲಿ ಇದ್ರಂತೆ, ಜೀವನ್ ಮುಕ್ತ ನಶೆ. ಜೀವನ್ ಮುಕ್ತ ಅಂತಂದ್ರೆ ನೀನು ಶರೀರದಲ್ಲಿ ಇದ್ಕೊಂಡು ಸಾಯೋದು. ಎತ್ಕೊಂಡು ಸಾಯೋದು ಅಂದ್ರೆ ಜೀವನ ಬೆಳಗಿಂದ ಸಾಯಂಕಾಲದವರೆಗೆ ಏನು ಮಾಡ್ತೀವಿ, ಯಾವುದೇ ಕರ್ಮ ಇದು ಎಲ್ಲಾನು ಸೇರಿದ್ರೆ ಅದಕ್ಕೆ ಜೀವನ ಅಂತ ಹೇಳ್ತಾರೆ. ಕೇವಲ ಇದು ಮಾತ್ರ ಈಶ್ವರಿ ಸೇವೆ ಮಾತ್ರ ಅಂತಲ್ಲ, ಜೀವನದಲ್ಲಿ ಇರ್ತಾನು ಕೂಡ ಯಾವುದೇ ಬಂಧನ ಇಲ್ಲ. ಇರಬಾರದು. ನಮ್ಗೆ ಯಾವ ಬಂಧನ ಇದೆ? ಮಕ್ಕಳು, ಮರಿ, ಮಕ್ಕಳು, ಮನೆ, ಆರೋಗ್ಯ, ದೇಶ, ಗೃಹಲಕ್ಷ್ಮಿ ಇದೆ, SIR ಇದೆ, ಅದು ಬರ್ತದೆ, ಇದು ಬರ್ತದೆ, ಏನೇನೋ ಏನಾಗ್ತದೆ, ಯೋಚನೆಗಳು, ನಿಯಮಗಳು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲ ಬಂದ ಅದ್ರ ಜೊತೆಗೆ 63 ಜನ್ಮದ್ದು, 21 ಜನ್ಮದ್ದು, ಅಮೃತ ವೇಳೆ ಹೇಳ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು, ಸೆಂಟರಿಗೆ ಹೋಗ್ಬೇಕು, ಇಷ್ಟೆಲ್ಲ ನಮ್ಗೆ ಏನಿರ್ತದೆ, ಜೀವನ ಬಂಧನ. ಎಲ್ಲ ಜವಾಬ್ದಾರಿಯಿಂದ ನಾನ್ ಮಾಡ್ಬೇಕು ಅಂತ ಆ ಒಂದು ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ನಾವೇನ್ ಇಟ್ಕೊಂಡಿದ್ದೀವಿ. ಬಾಬಾ ನಮ್ಗಿಂತ ಹೆಚ್ಚಿಗೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ರು ಕೂಡ ಏನಾಗಿದೆ ಅಂತೆ, ಜೀವನ್ ಮುಕ್ತ. इसलिए भक्ति मार्ग में ब्रह्मा का आसन कमल आसन दिखाते हैं. ಭಕ್ತಿ ಮಾರ್ಗದಲ್ಲೂ ಕೂಡ ಬ್ರಹ್ಮಾರವನ್ನು ಎಲ್ಲಿ ಕುಳಿಸ್ತಾರೆ, ಕಮಲ ಹೂವಿನ ಮೇಲೆ. ಅಂದ್ರೆ ಕಮಲ ಎಲ್ಲಿರ್ತದೆ, ಕೊಳ್ಚಿನಲ್ಲಿ, ಕೆಸರಿನಲ್ಲಿ ಇರ್ತದ ಅಲ್ವಾ. ಆದ್ರೆ ಆ ಕೆಸರು ಕಮಲದ ಹೂವಿಗೆ ಏನಾಗೋದಿಲ್ಲ, ಅಂಟಲ್ಲ, ಆಗೋದಿಲ್ಲ. ಹಾಗೆ ವಿಕಾರಿ ಪ್ರಪಂಚ, ರಾವಣನ ಪ್ರಪಂಚ,
ಕೊಳಕು ಪ್ರಪಂಚ, ಅದರಲ್ಲಿ ನಾವಿರ್ಬೇಕು. ಆದ್ರೆ ನಮ್ಮ ಮನಸ್ಸು ಬುದ್ಧಿ ಹೇಳುವಂತ ಸಾಧನದ ಜೊತೆಗೆ ಟಚ್ ಆಗ್ಬಾರ್ದು. ಅದು ಆಗ್ಬಾರ್ದು ಅಂತಂದ್ರೆ ನಮ್ಮ ಸಂಪೂರ್ಣ ಜೀವನವನ್ನು ಯಾರಿಗೆ ಒಪ್ಸ್ಬೇಕು ನಾವು? ಬಾಬಾ. ಬಾಬಾರವ್ರಿಗೆ ಒಪ್ಸಿ, ಬಾಬಾರವರು ಎಲ್ಲ ಕರ್ಮವನ್ನ ಕಾರ್ಯವನ್ನ ನಾವು ಮಾಡಿಸಿದಾಗ ಅವರ ಹತ್ರ ನಾವು ಕೂಡ ಏನಾಗ್ತೀವಿ? ಜೀವನ್ ಮುಕ್ತ. ಇದು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋದಾಗ ನೀವೇನ್ ಮಾಡ್ತಾ ಹೋಗ್ಬೇಕು? ಎಲ್ಲ ಜವಾಬ್ದಾರಿ ಯಾರಿಗೆ ಒಪ್ಸ್ತಾ ಹೋಗ್ಬೇಕು? ಬಾಬಾರವ್ರಿಗೆ ಒಪ್ಸ್ತಾ ಹೋಗ್ಬೇಕು. ಜೀವನ್ ಮುಕ್ತ ಬನ್ ಅಭಿ ಜೀವನ್ ಮುಕ್ತ ಕಾಮಚಾಲಿಯ. ಜೀವನದಿಂದ ಮುಕ್ತರಾಗಿ ಸಂಗಮ ಯುಗದಲ್ಲಿ ಆ ಸಮಯದಲ್ಲಿ ಜೀವನ್ ಮುಕ್ತ ಸ್ಥಿತಿಯ ಏನ್ ಮಾಡಿದ್ರು? ಮಜಾವನ್ನು ತೆಗೆದುಕೊಂಡ್ರು. ಲೌಕಿಕದಲ್ಲೂ ಕೂಡ ಏನ್ ಮಾಡ್ತಾರೆ? ಲೌಕಿಕದ ಜನ ಸೋಮವಾರದಿಂದ ಶನಿವಾರದವರೆಗೂ ಕೆಲಸವನ್ನ ಮಾಡಿ ಶನಿವಾರಕ್ಕೆ ಎಲ್ಲಿ ಹೋಗ್ತಾರೆ? ಶನಿವಾರ ಭಾನುವಾರ ರೆಸಾರ್ಟು, ವೀಕೆಂಡ್ ಪಾರ್ಟಿ, ಟೂರು, ಪ್ರೋಗ್ರಾಮು, ಎಂಜಾಯ್ಮೆಂಟು, ಮನೋರಂಜನೆ ಅಲ್ವಾ? ಈ ಲೌಕಿಕದಿಂದ, ಆಫೀಸ್ ಕೆಲಸದಿಂದ, ಮನೆ ಕೆಲಸ ಎಲ್ಲದಿಂದ ಫ್ರೀ ಆಗ್ಬಿಟ್ಟು ಏನ್ ಮಾಡೋದು? ಜೀವನ್ ಮುಕ್ತ ಸ್ಥಿತಿ. ಶಾರೀರಿಕವಾಗಿ ಎಂಜಾಯ್ಮೆಂಟ್ ಮಾಡ್ತಾರಲ್ಲ ಹೆಣ್ಮಕ್ಳು ಕೂಡ, ಮನೆ ಅಡಿಗೆ ಏನೂ ಮಾಡ್ದೇನೆ ಹೋಟೆಲಿಗೆ ಹೋಗೋದು, ಅಲ್ಲಿ ಊಟ ತಿನ್ನೋದು, ಇಲ್ಲ ಮನೆಗೆ ತಂದ್ಬಿಟ್ಟು ತಿನ್ಸೋದು, ಆರಾಮಾಗಿ ರೆಸ್ಟ್ ತಗೊಳ್ಳೋದು, ಈ ರೀತಿ ಮಾಡ್ತಾರಲ್ವಾ? ಬೇರೆ ಬೇರೆ ದಿನ ಬೇರೆ ಬೇರೆ ಹೋಟೆಲಿಗೆ ಹೋಗ್ಬಿಟ್ಟು ತಿನ್ನುವಂಥದ್ದು ಲೌಕಿಕದ ರೂಪದಲ್ಲಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಅದೆಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಬಾಬಾನ ಹತ್ರ ಆಟ ಆಡ್ಕೊಂಡು ಮಾತಾಡ್ಕೊಂಡು ಪ್ರೀತಿಯಿಂದ ಜಗಳ ಮಾಡ್ಕೊಂಡು ಏನ್ ಮಾಡಿದಂತೆ? ಜೀವನ ಮುಕ್ತ ಸ್ಥಿತಿಯ ಅನುಭವನ ಮಾಡಿದ್ರು. ಅವ್ರು ಆಪ್ ಸಭಿ ಬಚ್ಚೋं को भी ऐसे ही बनाया. ಹಾಗೆ ನೀವೆಲ್ಲ ಮಕ್ಕಳನ್ನು ಕೂಡ ಏನ್ ಮಾಡಿದ್ರು? ಅದೇ ರೀತಿ ರೆಡಿ ಮಾಡಿದ್ರು. ಆವಾಗಿರುವಂತ ದಾದಿಯವರೆಲ್ಲ ಯಾರಿದ್ದಾರೆ, ಸೀನಿಯರ್ ಬ್ರದರ್ಸ್ ಯಾರಿದ್ದಾರೆ, ಅವರೆಲ್ಲರನ್ನು ಕೂಡ ಅದೇ ರೀತಿ ಮಾಡಿದ್ರು. ಈವನ್ ಅವ್ಯಕ್ತ ರೂಪದಲ್ಲೂ ಕೂಡ ಬಾಬಾ ನಮಗೆ ಅದೇ ರೀತಿ ಪಾಲನೆಯನ್ನ, ಟ್ರೀಟ್ಮೆಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ. अभी भी बाप बच्चों को फरिश्ता बनने की भिन्न भिन्न युक्तियां बताएं, आप समान बनाने चाहते हैं. ಇವತ್ತು ಮಕ್ಕಳು ಏನ್ ಮಾಡ್ತಾರೆ? ತುಂಬಾ ರಿಸ್ತಾ ಇಟ್ಕೊಂಡ್ಬಿಟ್ಟಿದಾರಂತ. ಯಾವ ರಿಸ್ತಾ? ನಮ್ ಸೆಂಟರು, ನಮ್ ಝೋನು, ನಮ್ ಸ್ಟೂಡೆಂಟು ಅಲ್ವಾ, ನಮ್ಮನೆ ಅಂತ ಬಿಟ್ಟು ಏನ್ ಮಾಡಿದೀವಿ? ತುಂಬಾ ಬಂಧನದಲ್ಲಿ ತಂದ್ಕೊಂಡ್ಬಿಟ್ಟಿದ್ದಾನೆ. ಬಾಬಾ ಹೇಳ್ತಾರೆ, ಇದ್ಯಾವುದು ನಿಂದಲ್ಲ ಮಗು, ನೀನ್ ಯಾರು? ಆತ್ಮ. ಒಂದು ನಿರಾಕಾರವಾದಂತ ನಿರ್ಬಂಧನವಾಗಿರುವಂತ ಆತ್ಮ. ಅದಕ್ಕಾಗಿ ನಿನ್ನ ಮನಸ್ಸಿನಲ್ಲಿರುವಂತ ಆ ಎಲ್ಲ ಸುಳ್ಳು ಸಂಬಂಧವನ್ನ ಏನ್ ಮಾಡು? ತೆಗೆದಾಕು. ಯಾರು ಕೂಡ ನಿನ್ನವರು ಅಲ್ಲ. ಪ್ರಪಂಚದಲ್ಲಿ ಯಾರೂ ನಿನಗಾಗಿ ಇಲ್ಲ. ನೀನು ಮಾಡಿರುವಂತ ಕರ್ಮದ ಫಲ ನಿನಗೆ ಬಿಟ್ರೆ ಬೇರೆ ಯಾರೂ ಒಳ್ಳೇದು ಕೆಟ್ಟದನ್ನು ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಜ್ಞಾನ ಇರುವಂತ ಕಾರಣದಿಂದ ಆದ್ಮೇಲೆ ನಮ್ಮ ಸುಖ ದುಃಖಕ್ಕೆ ನಾವು ಯಾರನ್ನೂ ದೂಷಣೆ ಮಾಡುವ ಹಾಗೆ ಇಲ್ಲ. ದೋಷಾರೋಪ ಮಾಡ್ಲಿಕ್ಕೆ ಆಗಲ್ಲ. ಅವರಿಂದ ದುಃಖ ಸಿಕ್ತು, ಇವರಿಂದ ದುಃಖ ಸಿಕ್ತು ಇಲ್ಲ. ಕಾರಣ ಯಾರು? ನಾನು ಗುಲಾಬ್ ಜಾಮೂನ್ ತಿಂದ್ಬಿಟ್ಟು ನನಗೆ ಹೊಟ್ಟೆ ನೋವು ಬಂದ್ಬಿಟ್ಟು, ಇಲ್ಲ ನಾಗರತ್ನಕ್ಕ ಬಡಿಸಿರೋದಕ್ಕೆ ನಾನು ತಿಂದಿದ್ದು ಅಂತ ಹೇಳಿದೆ, ಸರಿನೋ ತಪ್ಪು? ಮತ್ತೆ ನಾನೇ ತಿಂದಿದ್ದು. ತಿಂದಿದ್ದೀವಿ, ಆದ್ರೆ ತಿನ್ಬೇಕಾದ್ರೆ ಗೊತ್ತಿರ್ಬೇಕಲ್ಲ ಶುಗರ್ ಇದೆಯಾ ಇಲ್ಲ ಅಂತ ಬಿಟ್ಟು. ಅವ್ರಿಗೆಲ್ಲ ಗೊತ್ತಿರ್ತದೆ ಅಲ್ವಾ? ನೀವು ಬೇಕೋ ಬೇಡೋ ಅಂತ ಬಿಟ್ಟು ಹೇಳ್ಬೇಕಲ್ವಾ? ಪ್ರಪಂಚದಲ್ಲಿ ಎಷ್ಟೋ ಅಂಗಡಿಗಳಿದ್ದಾವೆ, ಆದ್ರೆ ಆ ಅಂಗಡಿಯಲ್ಲಿ ನಿಮ್ಗೆ ಬೇಕೋ ಬೇಡೋ ಅಂತ ನಿರ್ಣಯ ಮಾಡೋದು ಯಾರು? ನಾವು. ಅವರನ್ನು ದೂಷಣೆ ಮಾಡ್ಲಿಕ್ಕೆ ನೀ ಯಾಕ ಈ ಅಂಗಡಿ ಇಟ್ಟಿದೀಯಾ ಅಂತಂದ್ರೆ, ಅಂಗಡಿ ಬೇಕಾದಷ್ಟು ಇಟ್ಕೊಂಡಿದ್ದಾರೆ, ನಿಮ್ಗೆ ಬೇಕಾದ್ರೆ ತಗೊಳ್ಳಿ, ಇಲ್ದಿದ್ದಿಲ್ಲ. ಒಂದು ಮಾಲಲ್ಲಿ ಹೋಗ್ತೀವಿ, ಎಷ್ಟು ಐಟಮ್ಗಳು ಇರ್ತವೆ, ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆಯ್ಕೆ ಯಾರ್ದು? ನಂದು ತಾನೆ. ಅದರ ಆಧಾರದ ಮೇಲೆ ನಮ್ಮ ಜೀವನ ಅವಲಂಬನೆ ಆಗಿರ್ತದೆ. ಹಾಗೆ ಆತ್ಮೀಯ ವರ್ತಮಾನ ಸಮಯದಲ್ಲೂ ಕೂಡ ನಾವು ಯಾವ ಜ್ಞಾನವನ್ನ, ಯಾವ ವಿಷಯವನ್ನ ಆಯ್ಕೆ ಮಾಡ್ತೀವಿ, ಅದರ ಆಧಾರದ ಮೇಲೆ ನಮ್ಮ ಈಶ್ವರೀಯ ಜೀವನ ಏನಾಗಿದೆ? ಅವಲಂಬನೆ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತು ಮಕ್ಕಳಲ್ಲಿ ಬಂಧನ ಯಾಕೆ ಅಂತಂದ್ರೆ ರಿಸ್ತಾದಲ್ಲಿ ಬಂದ್ಬಿಡ್ತಾರೆ, ಸಂಬಂಧದಲ್ಲಿ ಬಂದ್ಬಿಡ್ತಾರೆ.
ಜವಾಬ್ದಾರಿಯನ್ನು ತಲೆ ಮೇಲೆ ಏನ್ ಮಾಡಿದ್ದಾರೆ, ಇಟ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಕಲ್ಲನ್ನ ತಲೆ ಮೇಲೆ ಏನ್ ಮಾಡ್ಬಿಟ್ಟಿದಾರಂತೆ, ಇಟ್ಕೊಂಡ್ಬಿಟ್ಟಿದಾರ. ಒಂದ್ ಕಲ್ಲನ್ನ ದೊಡ್ಡದನ್ನ ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಾ ಹೆಂಗಿರ್ತದೆ, ಹಗೂರ ಇರ್ತದಲ್ವಾ, ಭಾರ ಇರ್ತದೆ. ಭಾರ ಇರ್ತದೆ, ಅವಾಗ ಕಷ್ಟ ಆಗತ್ತೆ ತಾನೆ. ಅದಕ್ಕೆ ಆಗುತ್ತೆ. ನೀವೇನ್ ಭಾರ ಇಟ್ಕೊಂಡ್ಬಿಟ್ಟಿದ್ದೀರಿ? ನಾನೇ ನಂದೇ ಅಯ್ಯೋ, ನಾನೇ ಮಾಡ ವಿಶ್ವ ಕಲ್ಯಾಣ ಮಾಡ್ಬೇಕಲ್ವಾ, ದುಃಖ ದೂರ ಮಾಡ್ಬೇಕಲ್ವಾ, ಇರಾನ್ ಯುದ್ಧ ನಿಲ್ಲಿಸ್ಬೇಕಲ್ವಾ, ಅಲ್ಲಿ ಸಕಾಶ ಕೊಡ್ಬೇಕಲ್ವಾ ಅಂತ ಎಲ್ಲ ಜವಾಬ್ದಾರಿ ಏನ್ ಮಾಡ್ಬಿಟ್ಟಿದೀವಿ. ನಾನೇ ಜವಾಬ್ದಾರಿ ಯಾರ್ದು? ಹಾಗೆ ಫಲಿಸ್ತ ಆಗ್ಲಿಕ್ಕೆ ಬೇರೆ ಬೇರೆ ಮುರಳಿಗಳಲ್ಲಿ ಬೇರೆ ಬೇರೆ ಯುಕ್ತಿಗಳನ್ನು ತಿಳಿಸೋದರ ಮೂಲಕ ಬ್ರಹ್ಮ ಬಾಬಾರವರು ಮಕ್ಕಳನ್ನು ಕೂಡ ತಮ್ಮ ಸಮಾನ ಮಾಡ್ಕೊಳ್ತಾ ಇದ್ದಾರಂತೆ. ಅಲ್ವಾ? बाप दादा ने देखा कि लक्ष्य हर बच्चे का अच्छा है. ಸೇವೆಯ ಉದ್ದೇಶದಿಂದ ಪ್ರತಿಯೊಂದು ಆತ್ಮನ್ನು ಕೂಡ ಬೇರೆ ಬೇರೆ ಲಕ್ಷ್ಯವನ್ನ ಏನ್ ಮಾಡಿದಾರಂತೆ, ಇಟ್ಕೊಂಡಿದಾರಂತೆ. ನಿಮ್ಮೆಲ್ಲ ಲಕ್ಷ್ಯಗಳು ಏನಾಗಿದೆ, ತುಂಬಾ ಚೆನ್ನಾಗೇ ಇದ್ದಾವೆ. कोई से भी पूछते हैं आपका लक्ष्य क्या है तो क्या कहते हो? ಯಾರನ್ನಾದ್ರೂ ಕೇಳಿದ್ವಿ, ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ, ಇಷ್ಟು ವರ್ಷ ಸಾಧನೆ ಮಾಡಿದ್ದೀರಾ, ಮುಂದೆ ಏನಾಗ್ಬೇಕು ಅಂತ ಲಕ್ಷ್ಯ ಕೇಳಿದ್ರೆ ಏನ್ ಹೇಳ್ತಾರಂತೆ? ಓಕೆ, ನೀವೇ ಹೇಳಿ, ನೀವು ಮುಂದೆ ಏನಾಗ್ತೀರಾ? ಲಕ್ಷ್ಯ ಏನು? ಆ ತಂದೆ ಹಾ, ಬಾಪ್ ಸಮಾನ ಆಗುವಂಥದ್ದು. ತಂದೆ ಸಮಾನ ಆಗೋದು ಅಂತಂದ್ರೆ ಏನಾಗಿದ್ರೆ, ಸದಾ ನಿರಾಕರಣ ಸ್ಥಿತಿಯಲ್ಲಿ ಯಾವ ಗುಣ ಆಯ್ತೋ ಆ ಗುಣನ ಅಳವಡಿಸ್ಕೊ. ಏನು? ತಂದೆ ಗುಣವನ್ನು ಅಳವಡಿಸ್ಕೊಳ್ಳೋದು. ನಾಗರತ್ನಕ್ಕ ಹೇಳಿ. ಸದಾ ನಿರಾಕಾರ ಸ್ಥಿತಿಯಲ್ಲಿರೋದು. ನಿರಾಕಾರ ಸ್ಥಿತಿಲಿ ಇರ್ತ. ಆಮೇಲೆ ಬ್ರಹ್ಮ ಬಾಬಾ ಸಮಾನ ಆಗಬೇಕಂದ್ರೆ ಪರಿಸ್ಥಿತ ಸ್ಥಿತಿಯಲ್ಲಿರೋದು. ಪರಿಸ್ಥಿತಿ. ಬಾಪ್ ಸಮ ದಾದಾರ್ ಅವರ ಸಮಾನ ಆಗ್ಬೇಕು ಅಂದ್ರೆ ಲಕ್ಷ್ಮೀನಾರಾಯಣರಾಗೋದು. ಸರಿ. ಈಗ ಸಮಾನ ಸ್ಥಿತಿ ನಾನು ಈಗ ಆಗ್ಬೇಕು, ಭವಿಷ್ಯದಲ್ಲಿ ಆಗ್ಬೇಕು? ಈಗ 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 ಲಕ್ಷ್ಮೀನಾರಾಯಣ ಸ್ಥಿತಿ ಭವಿಷ್ಯದಲ್ಲಲ್ವಾ? ಅಂದ್ರೆ ಆತರ ಸಮಾನ, ಅವ್ರು ಸಮಾನ ಆಗ್ಬೇಕು ಅಂದ್ರೆ ಈಗ ನೋಡಿ, ಬಾಪ್ ಸಮಾನ್ ಹೇಳೋದು ಒಂದು ಸ್ಥಿತಿ, ಹೌದಾ? ಹೌದಲ್ವಾ? ಹೌದು. ಈಗ ಬಾಪ್ ಸಮಾನ ಸ್ಥಿತಿ ಅಂತಂದ್ಮೇಲೆ ಅದು ಫರಿಸ್ತಾ ಸ್ಥಿತಿನೂ ಅಲ್ಲ, ನಿರಾಕಾರ ಸ್ಥಿತಿನೂ ಅಲ್ಲ, ಅದು ಸ್ಥಿತಿ ಬೇರೆನೆ. ಕೂತ್ಕೊಳ್ಳೋದೇ ಬೇರೆ, ನಿಂತ್ಕೊಳ್ಳೋದೇ ಬೇರೆ, ಮಲ್ಕೊಳ್ಳೋದೇ ಬೇರೆ. ಇದೆಲ್ಲ ಏನು ಬೇರೆ ಬೇರೆ ಸ್ಥಿತಿಗಳು. ಅದಕ್ಕೆ ಹೋಲಿಕೆ ಆಗುದಿಲ್ಲ, ಅದು ಇದಕ್ಕೆ ಹೋಲಿಕೆ ಆಗೋದಿಲ್ಲ, ಹೌದಲ್ವಾ? ಅದು ಏನಿರ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಡಿಫ್ರೆನ್ಸ್ ಇರ್ತದೆ. ನೀವು ಶಾರೀರಿಕವಾಗಿ ನೋಡಿ, ಶರೀರವನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಅದಕ್ಕೆ ಆಸನದ ಹೆಸರೇ ಬೇರೆ, ಈ ಆಸನನೇ ಬೇರೆ, ಆ ಆಸನನೇ ಬೇರೆ, ಅಲ್ವಾ? ಬಾಪ್ ಸಮಾನ ಸ್ಥಿತಿ ಅಂತ ಹೇಳ್ತಾರೆ. ಬಾಬಾ ನಿರಾಕಾರ ಸ್ಥಿತಿ ಬೇರೆ, ಫರಿಸ್ತಾ ಸ್ಥಿತಿ ಬೇರೆ. ಫರಿಸ್ತಾ ಅಂತಂದ್ರೇನು? ಯಾವುದೇ ಸಂಬಂಧ ಇಲ್ಲ, ಡಿಟ್ಯಾಚ್. ಶರೀರದ ಮೇಲೆ ಯಾವುದೇ ವಸ್ತುವನ್ನು ಧರಿಸಿಲ್ಲಪ್ಪ ನೀವು, ಅವಾಗೇನಾಯ್ತು? ಯಾವುದೇ ವಸ್ತುವಿನ ಸಂಪರ್ಕದಲ್ಲಿ ಇದೆ, ಫರಿಸ್ತಾ. ನಿರಾಕಾರ ಅಂತಂದ್ರೆ ನಿನಗೆ ಯಾವುದೇ ಆಕಾರ ಇಲ್ಲ, ನೀನು ಬಿಂದು ಅಂತಾನು ಇಲ್ಲ, ಏನೂ ಇಲ್ಲ. ನೀನೇನೋ ಒಂದು ನಿರಾಕಾರ, ಒಂದು ಶಕ್ತಿ ಅಷ್ಟೇ, ಶಕ್ತಿ ಅಷ್ಟೇ ನೀನು. ಅಷ್ಟು ಬಿಟ್ಬಿಟ್ಟು ನೀನು ಯಾರ್ದು ಜೊತೆಗೆ ಜೋಡಣೆ ಆಗಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಒಂದು ನಿರಾಕಾರ. ಓಕೆ, ಇದರಿಂದ ಬಾಪ್ ಸಮಾನ ಸ್ಥಿತಿ ಬೇರೆ. ಬಾಪ್ ಸಮಾನ ಅಂತಂದ್ರೆ ಏನು? ತಂದೆ ಹೇಗಿದ್ದಾರೋ ಆಗಿರೋದು. ಬಾಪ್ ಸಮಾನ ಸ್ಥಿತಿಯಲ್ಲಿ ಯಾರು ಇರಬೇಕು? ನಾವೆಲ್ಲರೂ ಇರ್ಬೇಕು. ನಾನು ಇರಬೇಕು, ಹೌದಾ? ಅಂದಮೇಲೆ ಸ್ಥಿತಿ ಅಂತಂದ್ರೆ ಏನು? ಆ ರೀತಿ ನನ್ನ ಮನಬುದ್ಧಿಯನ್ನ ಸ್ಥಿತ ಮಾಡೋದು. ಯಾವ್ದನ್ನ? ಶರೀರವನ್ನಲ್ಲ. ಯಾವ್ದನ್ನ? ಡ್ರೆಸ್ಸು, ಬ್ಯಾಡ್ಜು, ರೂಮು, ಬಿಲ್ಡಿಂಗು, ಫೋಟೋ, ಇದಲ್ಲ. ಸ್ಥಿತ ಅಂತಾನೆ. ಸ್ಥಿತ ಅಂತಾನೆ ಸ್ಥಿತ ಮಾಡೋದು, ಇಡೋದು. ಯಾರು? ಆತ್ಮ. ಯಾವ್ದನ್ನ? ವಿಶೇಷವಾಗಿ ಮನಸ್ಸನ್ನ. ವಿಶೇಷವಾಗಿ ಮನಸ್ಸನ್ನ ಆತ್ಮ ಮಾಲೀಕನಾಗಿ ಆ ಮನಸ್ಸು ಹೇಳುವಂತ ಸಾಧನವನ್ನೇನ್ ಮಾಡುವಂಥದ್ದು ಒಂದ್ ಕಡೆಗೆ ಅದಕ್ಕೆ ಏನಿರ್ತದೆ? ಸ್ಥಿತಿ ಅಂತ ಹೇಳ್ತಾರೆ. ಹಾಗಿದ್ರೆ ಬಾಪ್ ಸಮಾನ ಸ್ಥಿತಿ ಅಂತಂದ್ರೆ ಏನು?
ಬಾಬ್ ಸಮಾನ ಸ್ಥಿತಿ ಅಂತಂದ್ರೆ ನಿಮ್ಮ ಭ್ರಕುಟಿಯಲ್ಲಿ ಬಾಬಾ ಮಾತ್ರ ಇರ್ಬೇಕು. ಯಾರಿರ್ಬೇಕು? ಬಾಬಾ ಬಾಬಾ ಮಾತ್ರ ಇರ್ಬೇಕು. Okay. ಅಲ್ಲಿ ಭ್ರಕುಟಿಲಿ ಬಾಬಾನ್ ಜೊತೆಗೆ ಮತ್ತೆ ಯಾರಿದ್ದಾರೆ? ಶಿವ ಬಾಬಾ. ಶಿವ್ ಬಾಬಾ, ಬ್ರಹ್ಮ ಬಾಬಾ ಇಬ್ರು ಇರ್ಬೋದು ಬಾಬ್ ಸಮಾನ್. ಅವ್ರ ಜೊತೆಗೆ ಅಲ್ಲಿ ಯಾರಿದ್ದಾರೆ? ಆತ್ಮ. ಆ ಆತ್ಮ ಇದ್ರೂನು ಕೂಡ ಆತ್ಮ ಆ ಕರ್ಮದಲ್ಲಿ ಏನಾಗ್ಬಾರ್ದು? ಇಂಟರ್ಫಿಯರ್ ಆಗ್ಬಾರ್ದು. ಅಂದರೆ ನಿಮ್ದೊಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮ ಇದ್ದಾರೆ. ಅಡಿಗೆ ಮನೇಲಿ ಅಮ್ಮ ಮಾತ್ರ ಇರ್ಬೇಕೆ ಹೊರತು ನೀವಿರಬಾರ್ದು. ನೀವೆಲ್ಲಿರ್ಬೇಕು? ಹಾಲಲ್ಲೋ ಬೆಡ್ರೂಮಲ್ಲೋ ಬೇರೆ ಕಡೆ ನೀವಿರ್ಬೇಕು ಹೊರತು ಆ ಕರ್ಮ ಮಾಡುವಂತ ಸಮಯದಲ್ಲಿ ನೀವಲ್ಲೇನ್ ಮಾಡುವಂಗಿಲ್ಲ, ಇರುವಾಗಿದ್ದು ಇರುವಂಗಿಲ್ಲ. ಮನೆ ಯಾರ್ದು? ಅಮ್ಮಂದು. ಮನೆ ನಿಮ್ದೇ, ಮನೆ ಅಮ್ಮಂದಲ್ಲ, ಮನೆ ನಿಮ್ದೇನೆ. ಆದ್ರೆ ಅಡಿಗೆ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ? ಅಮ್ಮ ಬಂದಿದ್ದಾರೆ. ಅವಾಗ ನೀವು ಅಮ್ಮನನ್ನ ನೋಡ್ತಾನೂ ಇಲ್ಲ, ಅಮ್ಮನ ಹತ್ರ ಮಾತಾಡ್ತಾನೂ ಇಲ್ಲ, ಅಮ್ಮನಿಗೆ ತರಕಾರಿ ಕಟ್ ಮಾಡಿ ಕೊಡ್ತಾನೂ ಇಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತೂ ಇಲ್ಲ. ಅಥವಾ ಯಾರಾದ್ರೂ ನಿಮ್ಮ ನೆಂಟರು, ಸ್ನೇಹಿತರು, ಪರಿಚಯದವರು ಬಂದ್ರೆ ಅವ್ರಿಗೆ ಏನಾದ್ರು ಊಟ ತಿಂಡಿ ಕೊಟ್ಟರೂ ಕೂಡ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಏನು ಗೊತ್ತು? ಅವರೇ ಅನ್ನೋದು ಗೊತ್ತು. ಮನೆಯಲ್ಲಿ ಅಮ್ಮ ಇದ್ದಾರೆ ಅಂತ ಗೊತ್ತು. ಅಮ್ಮ ಇರುವಂತ ಕಾರಣದಿಂದ ಯಾರು ಏನಾದ್ರು ಬಂದ್ರೆ ಅವ್ರ ಏನ್ ಮಾಡ್ತಾರೆ? ಅಟೆಂಡ್ ಮಾಡ್ತಾರೆ. ಮಾಡ್ತಾರೆ. ಹೇಳುದು ಅದು ನಿಮ್ಗೆ ಏನಾಗಿದೆ? ಗೊತ್ತು. ಅಷ್ಟೇ ಬಿಟ್ರೆ ಬೇರೆದೇನೋ ಗೊತ್ತಿಲ್ಲ. ಗೊತ್ತು. ಹಾಗೆ ಬಾಬ್ ಸಮಾನ ಸ್ಥಿತಿಯಲ್ಲಿ ಅಲ್ಲಿ ಬಾಬಾ ಮಾತ್ರ ಇರ್ಬೇಕು. ನೀವೇನ್ ಮಾಡ್ಬೇಕು? ಮಾನಸಿಕವಾಗಿ ಶರೀರದಿಂದ ಹೊರಗಡೆಗೆ ಬಂದ್ಬಿಟ್ಟು ಆ ತನುವನ್ನ, ಮನಸ್ಸನ್ನ, ಸೇವೆ, ಜವಾಬ್ದಾರಿಯನ್ನ, ಪುರುಷಾರ್ಥವನ್ನ, ಲೆಕ್ಕಾಚಾರವನ್ನ ಎಲ್ಲವನ್ನ ಯಾರಿಗೆ ಒಪ್ಪಿಸ್ಬೇಕು ನೀವು? ಬಾಪ್ದಾದರು. ಬಾಬ್ದಾದ. ಈಗ ನೀವು ಇದ್ದೀರಿ, ನಿಮ್ದೊಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ನೀವು ತುಂಬಾ ಸಾಲ ಮಾಡಿದ್ದೀರಾ. ಓಕೆ, ಮತ್ತೆ ಕೆಲವೊಂದು ನಿಮ್ಮಲ್ಲಿ ವಸ್ತುಗಳಿದ್ದಾವೆ. ಸಾಲಗಾರ ಬರ್ತಾರೋ ಬರಲ್ವೋ? ಬರ್ತಾರೆ. ಬರ್ತಾರೆ. ಓಕೆ, ನೀವು ಮನೇಲಿಲ್ಲ, ಮನೇಲಿ ಯಾರಿದ್ದಾರೆ? ಅಮ್ಮ. ಅಮ್ಮ. ಅವಾಗ ಅವರಿಗೆಲ್ಲ ಉತ್ತರ ಕೊಡೋದು ಯಾರು? ಅಮ್ಮ. ಅಮ್ಮ ಅಮ್ಮನ ತರ. ನಿಮ್ದೇನ್ ಕೆಲ್ಸ? ಇಲ್ಲ. ನಿಮ್ದೇನ್ ಕೆಲ್ಸ? ದೂರ ನಿಂತ್ಕೊಂಡ್ಬಿಟ್ಟು ಅಮ್ಮ ಏನ್ ಮಾಡ್ತಾ ಇದ್ದಾರೆ ನೋಡೋದು ಅಷ್ಟೇ ಕೆಲ್ಸ ಬಿಟ್ರೆ ಉಳಿದಿದ್ ಕೆಲ್ಸ ನಿಮ್ದು ಇಲ್ಲ. ಅಲ್ಲ. ಅಂತಂದ್ರೆ ಅಲ್ಲಿ ಆ ಕರ್ಮೇಂದ್ರಿಯಗಳ ಮೂಲಕ ಸಂಪೂರ್ಣ ಸಾಧನೆ, ಪುರುಷಾರ್ಥ, ಸೇವೆ ಯಾರು ಮಾಡ್ಬೇಕು? ಬಾಪ್ದಾದ. ಬಾಪ್ದಾದ ಮಾತ್ರ ಮಾಡ್ಬೇಕೇ ಹೊರತು ಅಲ್ಲಿ ಯಾವುದೇ ಕರ್ಮದಲ್ಲಿ ಸಂಕಲ್ಪ ರೂಪದಲ್ಲೂ ಕೂಡ, ಫಿಸಿಕಲಿನೂ ಕೂಡ, ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ನೀವು ಅಲ್ಲಿ ಇರಕೂಡದು. ಯಾರಿರ್ಬೇಕು? ಬಾಬ್ದಾದ. ಬಾಪ್ದಾದ. ಓಕೆ, ಅವರು ಕೂಡ ಒಂದು ಆತ್ಮ ಅಲ್ವಾ? ಹ್ಮ್. ಓಕೆ, ಹೌದು. ಕರ್ಮ ಮಾಡ್ಲಿಕ್ಕೆ ಮನಬುದ್ಧಿ ಬೇಕೋ ಬೇಡವೋ? ಬೇಕು. ಯಾರ ಮನಬುದ್ಧಿ ಉಪಯೋಗ ಮಾಡ್ತಿದ್ದಾರೆ? ನಂದು. ನನ್ ಮನ ನಿಮ್ದು. ಬುದ್ಧಿ ಶರೀರ ಯಾರ್ದು? ನಂದೆ. ನಿಮ್ದೇ. ನಂದೆ. ಯಾರ್ದು? ನಿಮ್ದು. ಅದು ಉಪಯೋಗ ಮಾಡ್ತಾ ಇರೋದು ಯಾರು? ಬಾಬ್ದಾದ. ಅಪರಾಧ. ಅವಾಗ ಜನರಿಗೆ ಯಾರು ಕಾಣ್ತಾ ಇರ್ತಾರೆ? ಬಾಬ್ದಾದ. ಬಾಬ್ದಾದ ತಾನೇ ಕಾಡ್ತಾರೆ. ನೀವು ಇಲ್ವಲ್ಲ ಅಲ್ಲಿ. ಬಾಬ್ದಾದ. ಯಾಕಂದ್ರೆ ಅಲ್ಲಿ ಬಾಬ್ದಾದ ಮಾತ್ರ ಇದ್ದಾರೆ ಹೊರತು ನೀವಲ್ಲಿ ಇಲ್ಲ ಅಂತಂದ್ಮೇಲೆ ಬಂದಂತ ಜನರಿಗೆ ಅವರೇ ತಾನೇ ಅಟೆಂಡ್ ಮಾಡ್ತಾರೆ, ಅವರೇ ಕಾಣ್ತಾ ಇರ್ತಾರೆ, ಅವ್ರ ಹತ್ರನೇ ಮಾತಾಡ್ಬೇಕು, ಅವ್ರ ಹತ್ರನೇ ಚರ್ಚೆ ಮಾಡ್ಬೇಕು. ಹೌದು. ಯಾಕಂದ್ರೆ ನೀವಲ್ಲಿ ಇಲ್ಲ. ಇಲ್ಲ. ಹಾಗಿದ್ರೆ ನೀವ್ ಅವಾಗ ಏನ್ ಮಾಡ್ತಾ ಇರ್ತೀರಿ? ನೀವ್ ಅವಾಗ ಏನ್ ಮಾಡ್ತಾ ಇರ್ತೀರಾ? ಅನುಭವ ನೋಡ್ತಾ ಇರ್ತೀವಿ. ಇದೆಲ್ಲ ಆಗುವಂಥದ್ದು ಯಾವ ಯುಗದಲ್ಲಿ? ಸಂಗಮ ಯುಗದಲ್ಲಿ. ಸಂಗಮ ಯುಗ ಯಾವಾಗ? ಈಗ. ಇವಾಗ. ಈಗಲೇ. ಸಂಗಮ ಅಂತಂದ್ರೆ ಏನು? 5 ನದಿಗಳ ಜೋಳ. ಆ ಆತ್ಮ ಪರಮಾತ್ಮ ಸೇರುವ ಸಮಯ. ಆತ್ಮ ಮತ್ತು ಪರಮಾತ್ಮ ಇಬ್ರು ಇದಾರಲ್ಲಿ. ಹ್ಮ್. ಹೌದಾ? ಈಗ ಪರಮಾತ್ಮನ ಕೆಲಸ ಏನು ಅಂತ ನಿಮ್ಗೆ ಗೊತ್ತಾಯ್ತು. ತನು ನಿಮ್ದು, ಮನ ನಿಮ್ದು, ಧನ ನಿಮ್ದು. ಸಂಪೂರ್ಣವಾಗಿ ಉಪಯೋಗ ಮಾಡೋದು ಯಾರು? ಬಾಪ್ದಾದ. ಅವ್ರು ಶಿವ ಬಾಬಾನಾದ್ರೂ ಉಪಯೋಗ ಮಾಡ್ಲಿ, ಬ್ರಹ್ಮ ಬಾಬಾನಾದ್ರೂ ಉಪಯೋಗ ಮಾಡ್ಲಿ, ಅದು ಯಾರಿಗ್ ಬಿಟ್ಟಿರೋದು? ಅವ್ರಿಗೆ. ಹೌದು. ಅಪ್ಪ ಅಮ್ಮ ಇಬ್ರು ಮನೆಗೆ ಬಂದಿದ್ದಾರೆ. ಯಾರಾದ್ರೂ ಅಡಿಗೆ ಮಾಡ್ಲಿ, ಯಾರಾದ್ರೂ ತರಕಾರಿ ತಂದ್ಕೊಳ್ಳಿ, ಯಾರಾದ್ರೂ ಏನಾದ್ರೂ ಮಾಡ್ಲಿ, ನಿಮ್ ಸಂಬಂಧ
ಇಲ್ಲ. ಇಲ್ಲ ನಿಮ್ಗೇನು, ನಿಮ್ಗೆ ಬೇಕಾಗಿರೋದ್ರಲ್ಲಿ ಸಿಕ್ಕಿದ್ರೆ ಆಯ್ತು. ಸಾಕು ಅಪ್ಪ ಅಡಿಗೆ ಮಾಡ್ಬಿಟ್ಟು ಅಮ್ಮ ಹೊರಗಡೆ ತಗೊಂಡ್ ಬರ್ತಾರೋ, ಅಮ್ಮ ಅಡಿಗೆ ಮಾಡ್ಬಿಟ್ಟು ಅಪ್ಪ ತಗೊಂಡ್ ಬರ್ತಾರೋ, ನಿಮ್ಗೆ ಸಂಬಂಧ ಇಲ್ಲ. ಇಲ್ಲ ಇಲ್ಲ. ಬಾಪ್ ದಾದರ್ ಇಬ್ರಿಗೂ ನೀವು ಒಪ್ಸಬೇಕು. ಸರಿ, ಹಾಗಿದ್ರೆ ನೀವೇನು ಮಾಡ್ತಿರ್ತೀರಿ? ನೀವಂತ ಅಲ್ಲಿ ಇರಬಾರ್ದು ಅಂತ ಬಾಬಾ ಹೇಳಿದ್ರು. ನೀವು ಅವ್ರನ್ನ ನೋಡುವಂಗಿಲ್ಲ, ಅವ್ರ ಹತ್ರ ಮಾತಾಡುವಂಗಿಲ್ಲ, ಏನು ಮಾಡುವಂಗಿಲ್ಲ. ಅವಾಗ ನೀವೇನ್ ಮಾಡ್ತಿರ್ತೀರಾ? ಅನುಭವ ಮಾಡು. ಏನ್ ಅನುಭವ ಏನ್ ಮಾಡ್ತೀರಿ? ಸಪ್ತ ಬಾಪ್ ದಾದ ಮಾಡು. ಹಾ, ಸಪ್ತ ನೋಡಿ, ಗುಣಗಳು. ಅಲ್ಲಿ ಬಾಬ್ ದಾದ ಇದ್ದಾರೆ, ಹೌದಾ? ಹ್ಮ್. ಬಾಬಾ ಏನ್ ಹೇಳ್ತಾರೆ, ಈ ರೀತಿ ನೀನು ಸಂಪೂರ್ಣವಾಗಿ ಜವಾಬ್ದಾರಿ ನನಗೆ ಕೊಟ್ಟಾಗ ನಿನ್ನ ತನು ಮನವನ್ನ ನಾನು ವಿಶ್ವ ಕಲ್ಯಾಣಕ್ಕೇನೆ ಉಪಯೋಗ ಮಾಡ್ತೇನೆ ಹೇಳುದು ಇದು ಬಾಬ್ ದಾದರ ವಾಯ್ದ. ಏನ್ ಹೇಳ್ತಾರೆ ಬಾಬಾ? ನಿಮ್ಮ ಮನ ಬುದ್ಧಿನ ಯಾವ್ದಕ್ಕೆ ಉಪಯೋಗ ಮಾಡ್ತೀವಂತೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ. ಯಾರು ಉಪಯೋಗ ಮಾಡ್ತಿರೋದು? ಬಾಪ್ ದಾದ ಬಾಪ್ ದಾದ. ಓಕೆ, ಹಾಗಿದ್ರೆ ಬಾಬ್ ದಾದ ಹೆಂಗ್ ಉಪಯೋಗ ಮಾಡ್ತಿದ್ದಾರೆ? ಹೆಂಗ್ ಉಪಯೋಗ ಮಾಡ್ತಿದ್ದಾರೆ? ವಿಶ್ವ ಕಲ್ಯಾಣ ಹೆಂಗಾಗತ್ತೆ? ಬಾಬನಲ್ಲಿರುವಂತ ಶಕ್ತಿಗಳು ವಿಶ್ವಕ್ಕೆ ಎಲ್ಲ ಕಡೆಗೆ ಹೋಗ್ಬಿಟ್ಟು ಏನಾಗತ್ತೆ, ತಲುಪತ್ತೆ. ಯಾರ ಮೂಲಕ? ಭಾಗದ ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಶರೀರದ ಮೂಲಕ, ವಾತಾವರಣ ವಾಯುಮಂಡಲದ ಮೂಲಕ ಏನಾಗ್ತದೆ? ಅವರ ಶಕ್ತಿ ನಿಮ್ಮ ಸಾಧನದ ಮೂಲಕ ಏನಾಗ್ತದೆ? ಹೋಗ್ತಾ ಇದೆ. ಮಾಡ್ತಾ ಇರೋದು ಯಾರು? ಬಾಪ್ ದಾದ ಬಾಬಾ. ಈಗ ಅಡಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಅಡಿಗೆ ಮಾಡ್ತಿದ್ದಾರೆ, ನೀವೆಲ್ಲಿದ್ದೀರಿ? ಹಾಲ್ನಲ್ಲಿದ್ದೀನಿ. ಹಾಲಲ್ಲಿ ಇದ್ದೀರಿ. ಸರಿ, ಅಲ್ಲಿ ಅವರು ಉದ್ದಿನವಡ ಮಾಡಿದಾಗ ಅಥವಾ ಶಾವಿಗೆ ಪಾಯಸ ಮಾಡಿದಾಗ ನಿಮ್ಗೆ ಸ್ಮೆಲ್ ಬರ್ತದೋ ಬರಲ್ವೋ? ಬರುತ್ತೆ. ಬರ್ತದೆ ನೀವ್ ಅಡಿಗೆ ಮನೆಗೆ ಹೋಗ್ಬೇಕಾ? ಇಲ್ಲ ಅಪ್ಪ ಅಮ್ಮನ ಹತ್ರ ಹೋಗ್ಬೇಕಾ? ಇಲ್ಲ ಅದನ್ನ ನೋಡ್ಬೇಕಾ? ಇಲ್ಲ ಇಲ್ಲ. ಇಲ್ಲ. ಈಗ ನಿಮ್ಮ ಮನಸ್ಸು ಬುದ್ಧಿಯ ಮೂಲಕ ಹೋಗ್ತಾ ಇದೆ ಸಪ್ತ ಗುಣಗಳು ಅಂತಂದ್ಮೇಲೆ ಆ ಸಪ್ತ ಗುಣಗಳ ಅನುಭವ ಆಗ್ತದೋ ಆಗಲ್ವೋ? ಅವಾಗ ಅದರ ಅನುಭವ ಮಾತ್ರ ನಿಮ್ಮ ಏನೋ ಕೆಲಸ. ಆ ಸ್ಮೆಲ್ ನೋಡೋದು ಅಷ್ಟೇ ಕೆಲಸನೇ ಬಿಟ್ರೆ ಉಳಿದಿದ್ ನಿಮ್ ಕೆಲಸ. ಅಂದ್ರೆ ಅನುಭವ ಅಂತಂದ್ರೇನು? ಇಲ್ಲಿ ಆತ್ಮೀಯರೇ ಸಂಪೂರ್ಣವಾಗಿ ಕರ್ಮೇಂದ್ರಿಯದ ಮೂಲಕ ಕರ್ಮ ಮಾಡೋದು ಯಾರು? ಬಾಪ್ ದಾದ ಬಾಪ್ ದಾದ. ಬಾಬ್ ದಾದ. ಅನುಭವ ಯಾರಿಗಾಗ್ತಾ ಇದೆ? ನನಗೆ ನಿಮ್ಮ ಸಾಧನದ ಮೂಲಕ ಯಾವ ಶಕ್ತಿ ಹೋಗ್ತಾ ಇದೆ ಅದು ಅನುಭವ ಆಗತ್ತೆ. ಯಾರಿಗೆ ಹೋಗ್ಬಿಟ್ಟು ತಲುಪತ್ತೋ ಅವ್ರು ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಅವ್ರ ಸಮಸ್ಯೆ ಪರಿಹಾರ ಆಗತ್ತಲ್ಲ, ಆ ಕರ್ಮದ ಫಲ ಯಾರ ಅಕೌಂಟಿಗೆ ಬರ್ತದೆ? ನನ್ನ ಅಕೌಂಟ್. ನಿಮ್ಮ ಅಕೌಂಟಿಗೆ ಬರ್ತದೆ. ಓಕೆ, ಅದೇ ರೀತಿ ಆ ಅಕೌಂಟಿಗೆ ಬಂದಾಗ ಸಾಲಗಾರಿಗೆಲ್ಲ ಪೇಮೆಂಟ್ ಯಾರು ಮಾಡ್ತಾರೆ? ಬಾಪ್ ದಾದನೆ ಮಾಡ್ಸ. ಬಾಬ್ ದಾದನೇ ಬಾಪ್ ಮಾಡ್ತಾರೆ. ದಾದ. ಭವಿಷ್ಯಕ್ಕೋಸ್ಕರ ಎಷ್ಟು ಉಳಿತಾಯ ಮಾಡ್ಬೇಕು ಅದನ್ನು ಯಾರು ಮಾಡ್ತಾರೆ? ಬಾಪ್ ದಾದ ಅವಾಗ ನಿಮ್ ಕೆಲಸ ಏನು? ಸಾಧನ. ಬಾಬ್ ದಾದಾರವರು ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಏನು ಕರ್ಮ ಮಾಡ್ತಾ ಇದ್ದಾರೋ ಕರ್ಮ ಮಾಡುವ ಸಂಪೂರ್ಣ ಜವಾಬ್ದಾರಿ ಯಾರ್ದು? ಅವರದು. ಬಾಪ್ ದಾದ. ಏನು ಕರ್ಮ ನಡೀತಾ ಇದೆಯೋ ಆ ಸೆಕೆಂಡಿನ ಪ್ರತ್ಯಕ್ಷ ಫಲದ ಅನುಭವ ಮಾಡೋದು ಬಾಪ್ ದಾದ ನಾನು. ನಿಮ್ ಕೆಲಸ. ಫಲ ಅನುಭವ ಮಾಡೋದು ನಿಮ್ ಕೆಲಸ ತಾನೆ? ಅನುಭವ ಮಾಡಿ ಯಾಕಂದ್ರೆ ಅವ್ರು ಫಲ ಅನುಭವ ಮಾಡೋದಿಲ್ಲ, ಯಾಕಂದ್ರೆ ಅವ್ರು ಅಭೋಕ್ತ. ಅವ್ರ್ಯಾರು? ಅಭೋಕ್ತ. ಹಾ, ಸರಿ. ಈಗ ಶಿವಬಾಬನಿಗೆ ನಿಮ್ದು ಯಾರದು ಕರ್ಮದ ಫಲ ಬೇಕಾ? ಇಲ್ಲ. ನಿಮ್ಗೆ ನಿಮ್ಮ ಶಾಂತಿ ಸುಖ ಸಂತೋಷ ಧನ್ಯವಾದ ಏನಂತ ಶಿವಬಾಬನಿಗೆ ಬೇಕಾ? ಇಲ್ಲ. ಬೇಡ. ಸರಿ, ಬ್ರಹ್ಮ ಬಾಬನಿಗೆ ಬೇಕಾ? ಬೇಡ. ಬೇಡ ಯಾಕೆ? ಯಾಕೆ ಬ್ರಹ್ಮ ಬಾಬನಿಗೆ ಆಗ್ಬೇಡ? ಅವ್ರ ಸಂಪಾದನೆ ಆಗಿದೆ. ಅವ್ರು ಸಂಪೂರ್ಣ ಆಗ್ಬಿಟ್ಟಿದ್ದಾರೆ. ಹ್ಮ್. ಅವ್ರ ಕಜಾರ ಕಂಪ್ಲೀಟ್ ಆಗ್ಬಿಟ್ಟಿದೆ. ನಂಬರ್ ಹೌದು. ಆಗ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ನಿಮ್ದೇನು ಅವಶ್ಯಕತೆ ಇರೋದಿಲ್ಲ ಇಲ್ಲ. ಬೇಕಾದ್ರೆ ಯಾರಿಗೆ ಇವಾಗ? ನನಗೆ. ನಾನು ನಂದೇನು ಸಾಲ ಉಳಿದಿದೆ, ಇಲ್ಲಿ ನನಗಿನ್ನೂ ದುಃಖ ಇದೆ, ನನ್ನ ಭವಿಷ್ಯದ ಸ್ಟಾಕ್ ಮಾಡ್ಕೊಳ್ಬೇಕು, ಬೇಕಾಗಿರೋದು ನನಗೆ. ಅಂದ್ರೆ ನಿಮಗೆ ಬೇಕಾಗಿರೋದಕ್ಕೆ ಸಹಾಯ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ? ಬಾಪ್ ದಾದ ಬಂದವ ಆವಾಗ ಅವರಿಗೆ ಆ ಒಂದು ಸಮಯ, ಸ್ಥಳ, ಸಾಧನವನ್ನ ಕೊಟ್ಟು ಅವ್ರೇನು ಕರ್ಮದ ಫಲ ಇದೆ ಅವ್ರು ಮಾಡುವಂಥದ್ದು ಕರ್ಮದ ಫಲದ ಅನುಭವವನ್ನ ನಾನು ಬುದ್ಧಿಯಿಂದ ಮಾಡ್ತಾ ಇರ್ಬೇಕು. ಯಾವ್ದಿಂದ ಮಾಡ್ತಾ ಇರ್ಬೇಕು? ಬುದ್ಧಿಯಿಂದ. ಅಲ್ಲಿ ಅವರು ದೋಸೆ ಮಾಡೋದು ಚೊರ್ರ ಅಂತ ಸೌಂಡ್ ನಿಮ್ಗೆ ಬರ್ತದೆ ಕೇಳ್- ದೋಸೆ ಇರ್ತಾಗ ಅಲ್ವಾ? ಆಮೇಲೆ ಹೌದು. ದೋಸೆ ಮಾಡಿ ಅದಕ್ಕೆ ಮೇಲ್ಗಡೆಗೆ ಏನ್ ಮಾಡ್ತಾರೆ, ಒಂದು ಪೌಡರ್ ಎಲ್ಲ ಹಾಕಿ ಮಸಾಲೆ ದೋಸೆಗೆ ಅದ್ರ ಮೇಲೆ ಭಾಜಿ ಹಾಕಿ
ಚಟ್ನಿ ಹಾಕಿ ತಂದ್ಬಿಟ್ಟು ಏನ್ ಮಾಡ್ತಾರೆ? ಕೊಡ್ತಾರೆ ಯಾರಿಗೆ? ನನ್ಗೆ. ನಿಮ್ ಬಾಯಲ್ಲಿ ಸಹಿತ ಹಾಕ್ಬಿಡ್ತಾರೆ. ನಮ್ ಕೆಲ್ಸ ಏನು? ರುಚಿ ನೋಡೋದು, ನುಂಗೋದು, ಅಷ್ಟೇ ಕೆಲಸ ಅಲ್ವಾ? ಅದಕ್ಕೆ ಆವಾಗ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂತಂದ್ರೆ, ಈಗ ನಾನು ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಯಾರಿಗೆ ಒಪ್ಸಿದ್ದೇನೆ? ನಾನು ಬಾಬ್ದಾದಿಗೆ ಒಪ್ಸಿದ್ದೇನೆ. ಆವಾಗ ಆ ಮನ ಬುದ್ಧಿಯನ್ನು ಬಾಬಾ ಉಪಯೋಗ ಮಾಡ್ತಿದ್ದಾರೆ. ಅದರಲ್ಲಿ ಕರ್ಮ ನಾನು ಮಾಡ್ತಾ ಇಲ್ಲ, ಕರ್ಮದ ಫಲವನ್ನ ಮಾತ್ರ ನಾನು ಅನುಭವ ಮಾಡ್ತಾ ಇದ್ದೀನಿ. ಆತ್ಮೀಯರ ಪ್ರಶ್ನೆ, ಒಂದೇ ಸಮಯದಲ್ಲಿ ಆತ್ಮ ಕರ್ಮ ಮಾಡ್ತಾ ಮಾಡ್ತಾ ಕರ್ಮದ ಫಲವನ್ನು ಕೂಡ ಅನುಭವ ಮಾಡಬಹುದಾ? ಮಾಡ್ಬೋದು. ಹೇಗೆ? ಹೇಗೆ? ಉದಾಹರಣೆ ಕೊಡಿ ನೋಡೋಣ. ನಾವ್ ಯಾವ್ದಾದ್ರು ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ತಂದೆಯ ನೆನಪಿನಲ್ಲಿ ಇದ್ಕೊಂಡು. ಹಾ, ತಂದೆಗೆ ಅಷ್ಟೇ. ನಾವು ಮನಸ್ಸನ್ನ ಕೊಟ್ಟಿದ್ದೀವಿ. ಹಾ, ಈಗ ತಂದೆ ನಮ್ಮ ಮನಸ್ಸಿನ ಮುಖಾಂತರ ಬಂದು ಕೆಲಸ ಮಾಡ್ತಿದ್ದಾರೆ. ಅಲ್ಲ ಸರಿ, ನನಗೆ ಸ್ಥೂಲವಾಗಿ ಉದಾಹರಣೆನೆ ಕೊಡಿ. ಕರ್ಮನೂ ಮಾಡ್ತಾ ಇದೀರಿ, ಆ ಕರ್ಮದ ಫಲನೂ ಅನುಭವ ಮಾಡ್ತಾ ಇದ್ದೀರಿ. ಅಂದ್ರೆ ಶರೀರದಲ್ಲಿ ನಾನು ಹ್ಮ್. ಇಲ್ಲ. ಅಲ್ಲಲ್ಲ, ನಾನು ಹೇಳಿದ್ದು ಸ್ಥೂಲವಾದ ಉದಾಹರಣೆನ ಕೊಡಿ. ಒಂದೇ ಸಮಯದಲ್ಲಿ ನೀವು ಕರ್ಮನೂ ಮಾಡ್ತಾ ಇರಬೇಕು, ಕರ್ಮದ ಫಲನೂ ನಿಮ್ಗೆ ಅನುಭವ ಆಗ್ತಾ ಇರಬೇಕು, ಸೇಮ್ ಸೆಕೆಂಡ್ ಅಲ್ಲಿ. ಇವಾಗ ಯಾವ್ದೋ ಒಂದು ಅಡಿಗೆ ಮಾಡಿರ್ತೀವಿ, ಹ್ಮ್. ಅದನ್ನ ಒಬ್ರಿಗೆ ಬಡಿಸಿರ್ತೀವಿ, ಹಾ, ಅವ್ರು ತಿಂತಾ ಇರ್ತಾರೆ, ಬಹಳ ಖುಷಿಯಾಗಿ ತಿಂತಾ ಇರ್ತಾರೆ. ಹಾ, ಅದ್ರದ್ದು ಫಲದ ಅವ್ರು ತಿಂತಾ ಇದಾರೆ, ಖುಷಿ ಅಂದ್ರೆ ಚೆನ್ನಾಗಿದೆ ಅಂತ ನಮಗೂ ಅನ್ಸುತ್ತೆ. ಅವ್ರು ತಿಂತಾ ನಾನ್ ತಿಂದಿಲ್ಲ, ಆದ್ರೆ ಅವ್ರು ತಿಂತಾ ಇದಾರೆ. ಆದ್ರ ಚೆನ್ನಾಗಿದೆ, ನಾನ್ ಮಾಡಿರುವಂತಹ ತಿಂಡಿಯ ರುಚಿ ಬಹಳ ಚೆನ್ನಾಗಿದೆ, ಆ ಅನುಭವ ನನ್ಗೆ ಆಗ್ತಾ ಇದೆ. ಅಂದ್ರೆ ಆಗ ಫಲವನ್ನ ನಾನು ತಿಂತಾ ಇದ್ದೀನಲ್ಲ. ಸರಿ, ಓಕೆ. ನೀವು ಬೇರೆಯವ್ರಿಗೆ ಊಟ ಬಡಿಸ್ತಾ ಇದ್ದೀರಿ, ಕರ್ಮ ನಡೀತಾ ಇದೆ, ಅವ್ರೇನು ಅನುಭವ ಮಾಡ್ತಿದ್ದಾರೆ ಆ ಅನುಭವ ನಿಮ್ಗೆ ಆಗ್ತಾ ಇದೆ. ಓಕೆ. ಅದ್ರ ಜೊತೆಯಲ್ಲಿ ದೋಸೆ ಎರಿತಾ ಇದ್ದೀರಾ, ಟೀ ಕುಡಿತಾ ಇದ್ದೀರಾ ಅಲ್ವಾ? ನೀವೇ ದೋಸೆ ಮಾಡ್ತಾ ಇದ್ದೀರೋ ಇಲ್ವೋ? ಮಾಡ್ತಾ ಇದ್ದೆ, ಕರ್ಮ ನಡೀತಾ ಇದೆಯೋ ಇಲ್ವೋ? ನಡೀತಾ ಇದೆ, ನಾಲ್ಗೆ ಮೇಲೆ ಟೀ ಇದೆಯೋ ಇಲ್ವೋ? ಇದೆ, ಟೀ ರುಚಿ ಅನುಭವ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಇನ್ನು ಕೆಲವೊಂದ್ಸಲ ದೋಸೆನೆ ಮಾಡ್ತಾ ಇರ್ತಾರೆ, ದೋಸೆನೆ ತಿಂತಾ ಇರ್ತಾರೆ ಅಲ್ವಾ? ಹೌದು, ಒಂದು ದೋಸೆಯಲ್ಲಿ ರಕ್ತ ಇದೆ, ಇನ್ನೊಂದು ದೋಸೆ ತಿಂತಾ ಇದೆ. ಊಟದಲ್ಲೂ ಕೂಡ ನೋಡಿ, ಕಣ್ಣಿಂದ ನೋಡ್ತಾ ಇದ್ದೀವಿ, ಕೈಯಿಂದ ಆಹಾರವನ್ನು ತೆಗೆದು ನಾಲ್ಗೆ ಮೇಲೆ ಇಡ್ತಾ ಇದೀವಿ, ಇದು ಕರ್ಮ ಅಲ್ವಾ? ಹೌದು, ಕಣ್ಣಿಂದ ನೋಡೋದನ್ನು ಕೂಡ ಒಂದು ಕರ್ಮನೇ, ಏನೇನು ಐಟಮ್ ಇದೆ ಅಂತ ನೋಡೋದು ಒಂದು ಕರ್ಮನೇ. ಅದ್ರ ಜೊತೆಗೆ ಅಲ್ಲಿರುವಂತ ಆಹಾರವನ್ನು ಸ್ಪೂನಿನ ಮೂಲಕ, ಕೈಯಿನ ಮೂಲಕ ನಾಲ್ಗೆ ಮೇಲೆ ಇಡುವುದು ಕೂಡ ಒಂದು ಕರ್ಮನೇ. ನಾಲ್ಗೆ ಮೇಲೆ ಇಟ್ಟ ಮೇಲೆ ಏನಾಗ್ತದೆ? ರುಚಿಯ ಅನುಭವ ಆಗ್ತದೆ. ಅಲ್ಲಿ ಬುದ್ಧಿನೂ ಕೂಡ ಏನ್ ಮಾಡ್ತಿದೆ? ಕರ್ಮ ಮಾಡ್ತಾ ಇದೆ ಅಲ್ವಾ? ಹಾಗೆ ಒಂದೇ ಸಮಯದಲ್ಲಿ ನಾನು ಕರ್ಮನೂ ಮಾಡ್ಬೋದು, ಅನುಭವಿಸ್ಬೋದು ಅಲ್ವಾ? ಬಾಬ್ದಾದನಿಗೆ ಮನಸ್ಸು ಬುದ್ಧಿಯನ್ನು ಕೊಟ್ಬಿಟ್ಟು, ಬಾಬಾ ನೀನು ಜ್ಞಾನ ಹೇಳಪ್ಪ ಅಂತ ಬಾಬಾ ಅಂತ ಹೇಳಿಸ್ಬೋದು. ಏನು ಜ್ಞಾನ ಹೇಳ್ತಾ ಇದ್ದಾರೋ ಅದನ್ನ ಅರ್ಥ ನಾನು ಕೂಡ ಮಾಡ್ಕೋಬಹುದು. ನಾನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಬುದ್ಧಿ ಇಡ್ಬೇಕಲ್ಲ ನಾನು. ಹೌದು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಕರ್ಮ ಮಾಡುವಂತ ಪಾಠ ಯಾರ್ದು? ಬಾಬ್ದಾದಾರವ್ರದ್ದು. ಫಲ ಅನುಭವಿಸುವಂತದ್ ಪಾಠ ಯಾರ್ದು? ಮಕ್ಕಳ ಅರ್ಥ ಆಯ್ತು ಇವಾಗ? ಅಲ್ಲಿ ಕರ್ಮ ಮಾಡೋದಲ್ಲಿ ನಾನು ಏನ್ ಮಾಡುವಂಗಿಲ್ಲ, ಅಲ್ಲಿ ಸ್ವಲ್ಪನೂ ಕೂಡ ನಾನು ಬರುವ ಹಾಗೆ ಇಲ್ಲ, ಸ್ಥೂಲವಾಗಿ ಸೂಕ್ಷ್ಮವಾಗಿ ಬರುವಂಗಿಲ್ಲ. ಅದು ಸಂಪೂರ್ಣ ಜವಾಬ್ದಾರಿ ಯಾರ್ದು? ಅಂದ್ರೆ ಸುಮ್ನೆ ಬಂದು ಅಂತ ಹೇಳ್ಬಿಟ್ಟು ಬಾಬಾ ಬಾಬಾ ಅಂತ ಬಾಯಲ್ಲಿ ಹೇಳುವ ಹಾಗೆ ಇಲ್ಲ, ಇಲ್ಲ. ಅವರು ಬಂದು ಮಾಡ್ತಾ ಇರುವಂತಹ ಒಂದು ಅನುಭವ, ನಿಮಗೂ ಅವ್ರಿಗಿರುವಂತ ವ್ಯತ್ಯಾಸ. ಅವರು ಬಂದಾಗ ಹೇಗೆ ಕರ್ಮ ಆಗತ್ತೆ, ನೀವೊಬ್ಬರೇ ಇದ್ದಾಗ ಹೇಗೆ ಕರ್ಮ ಆಗತ್ತೆ, ಆ ವ್ಯತ್ಯಾಸ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ಬೇಕು. ಇದನ್ನು ಬಾಬ್ದಾದನೇ ಮಾಡ್ತಿದ್ದಾರೆ ಹೊರತು ನಾನಲ್ಲ. ಓಕೆ. ಪ್ರತಿ ಸಲ ನಿಮ್ಮ ಬಾಯಲ್ಲಿ ಬಾಬ್ದಾದನೇ ಬರ್ಬೇಕು ಅಂತೇನಿಲ್ಲ. ಬಾಯಲ್ಲಿ ಬಾಬಾ ಬಂದ್ರೂ ಕೂಡ ಆ ಬಾಬಾ ಶಬ್ದದಲ್ಲಿ ಇಬ್ರು ಇದ್ದಾರೆ. ಯಾರು? ಶಿವಬಾಬಾನು ಇದ್ದಾರೆ, ಬ್ರಹ್ಮ ಬಾಬಾ. ಯಾಕಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದನ್ನ ಶಿವಬಾಬಾ ಮಾಡ್ತಿದ್ದಾರೆ, ಶರೀರಕ್ಕೆ ಸಂಬಂಧಪಟ್ಟಿದ್ದನ್ನ ಬ್ರಹ್ಮ ಬಾಬಾ ಮಾಡ್ತಿದ್ದಾರೆ. ಅದಕ್ಕೆ ಬಾಬ್ ಸಮಾನ ಸ್ಥಿತಿ ಅಂತಂದ್ರೆ ಏನು? ಎಲ್ಲವನ್ನ ಬಾಬನಿಗೆ ಒಪ್ಪಿಸಿ ಅದನ್ನು ಬಾಬಾ ತೆಗೆದುಕೊಂಡು ಬಾಬಾ ಅದನ್ನು ಉಪಯೋಗ ಮಾಡ್ತಾ ಇದ್ರೆ ಅಲ್ಲಿ ಬಾಬಾ ಮಾತ್ರ ಮಾಡ್ತಿದ್ದಾರೆ, ನಾನೇನು ಮಾಡ್ತಾ ಇಲ್ಲ, ನಾನು ಯಾವುದೇ ಕರ್ಮವನ್ನು ಮಾಡ್ತಾ ಇಲ್ಲ. ಅಥವಾ ಇಂಥದನ್ನು ಮಾಡುವಂತ ಬಾಬನಿಗೆ ನಾವು ಡೈರೆಕ್ಷನ್ ಅನ್ನು ಕೂಡ
ಕೊಡಬಾರದು, ಸಂಪೂರ್ಣವಾಗಿ ಬಾಬಾನೇ ಮಾಡ್ತಿದ್ದಾರೆ ಹೇಳುವಂತ ಅನುಭವ ಮಾತ್ರ ನಿಮ್ಗೆ ಆಗ್ಬೇಕು. ಆಗ್ತಾ ಇರೋದು. ಅದು ಆಗ್ತಾ ಇದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಬಾಪ್ ಸಮ. ಬಾಪ್ ಸಮಾನ್ ಸ್ಥಿತಿ ಅಲ್ವಾ? ಅಡಿಗೆ ಮಾಡೋದಮ್ಮ, ಐಟಮ್ ತರೋದಮ್ಮ, ಊಟ ಮಾಡೋದಮ್ಮ, ಮಗು ಹೊಟ್ಟೆ ಒಳಗಡೆಗಿದೆ. ಆದ್ರೆ ಆ ಒಂದು ಆಹಾರದಿಂದ ಆಗುವಂತ ಜೀರ್ಣಕ್ರಿಯೆ ಶಕ್ತಿನೂ ಕೂಡ ಆ ತಾಯಿಯ ಏನಾಗ್ತದೆ? ಶರೀರದಿಂದನೇ ಆಗ್ತದೆ. ಅದು ಜೀರ್ಣ ಆದ್ಮೇಲೆ ಶಕ್ತಿ ಮಾತ್ರ ಯಾರಿಗೆ ಸಿಗ್ತಾ ಇರ್ತದೆ? ಮಗುಗೆ. ಅರ್ಥ ಆಯ್ತು ನಿಮ್ಗೆ ಇವಾಗ ಏನು ಅಂತ? ಹ್ಮ್. ಅದೇ ನಿಮ್ಮ ಮಗು ಹೊರಗಡೆ ಬಂತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಅವಾಗ ಏನಾಗ್ತದೆ? ಮಗು ಹೊಟ್ಟೆ ಒಳಗಡೆಗಿದ್ದಾಗ ಎಲ್ಲ ಜವಾಬ್ದಾರಿ ಯಾರ್ದು? ಅಮ್ಮ. ಫೈನಲ್ ಪ್ರಾಡಕ್ಟ್ ಏನು? ಆಹಾರದ ಶಕ್ತಿ ಬರ್ತದೆ. ಶಕ್ತಿ ಮಾತ್ರ ಯಾರಿಗೆ ಸಿಗ್ತಾ ಇರ್ತದೆ? ಮಗು ಮಗು ಹೊರಗಡೆ ಬಂದ್ಮೇಲೆ ಅಮ್ಮನ್ ಕಸಿ. ಹ್ಮ್ ಮಗು ಹೊರಗಡೆ ಬಂದಾಗ ಅಮ್ಮಂಗೆ ಸಿಗುತ್ತೆ ಶಕ್ತಿ. ಹಾ, ಮಗು ಹೊರಗಡೆ ಬಂದ್ಮೇಲೆ ಶಕ್ತಿ ಅಮ್ಮನಿಗೆ ಸಿಗ್ತದೆ. ಹಾ, ಮಗುಗೇನ್ ಸಿಗ್ತದೆ ಅದ ನಡಿ. ಪಡ್ಕೊಂಡು ಅಮ್ಮನ್ ತಾಯಿಂದ ಶಕ್ತಿ ತಗೊಂಡ್ ಬಂದಿರ್ತದ ಅದು ಹೊರಗಡೆ. ಹಾ, ಮುಂದೆ ಹೊಟ್ಟೆಲಿದ್ದಾಗ ಶಕ್ತಿ ತಗೊಳ್ತು, ಹೊರಗಡೆ ಬಂತು. ಅವಾಗ ಒಳಗಡೆದಕ್ಕೂ ಹೊರಗಡೆದಕ್ಕೂ ಏನು ವ್ಯತ್ಯಾಸ? ಸಪರೇಟ್ ಆಯ್ತು. ಹೊರಗಡೆಗೆ ಬಂದಾಗ ಆ ಮಗು ತನ್ನ ಕರ್ಮೇಂದ್ರಿಯದ ಮೂಲಕ ತಾನೇ ತಿನ್ಬೇಕು, ಹೌದಾ? ಹ್ಮ್. ಹಾಲು ತಾನೇ ಕುಡಿಬೇಕು ತಾನೆ? ಹೌದು. ಹ್ಮ್. ಅದರ ಹೊಟ್ಟೆಲಿದ್ದಾಗ ಅದರ ಆಹಾರ, ತಾಯಿಯ ಆಹಾರ ಕಂಕಳಿನ ಮೂಲಕ ಅಲ್ಲ, ಕರುಳಿನ ಮೂಲಕ. ಕರಳು ಕರಳಿನ ಮೂಲಕ ಏನಾಗ್ತಾ ಇರ್ತದೆ? ಶರೀರಕ್ಕೆ ಹೋಗ್ತಾ. ಅಲ್ಲಿ ನಾಲ್ಗೆ ಇಲ್ಲ, ಗಂಟ್ಲಿಲ್ಲ ಅಲ್ವಾ? ಕರಳೆ ಇದು ಯಾವುದು? ಕಂಕಳಿನ ಅಲ್ಲ, ಏನ್ ಹೇಳ್ತಾರೆ? ಕರಳು. ಕರಳು, ಹೊಟ್ಟೆ ಅಲ್ಲ. ಅದ್ ಕೇಳಿದ್ರಲ್ಲ, ಹೊಟ್ಟೆ ಏನ್ ಹೇಳ್ತಾರೆ ಅದಕ್ಕೆ? ಹೊಕ್ಕಳು ಬಳ್ಳಿ. ಹೊಕ್ಕಳು ಹೊಕ್ಕಳು ಕರಳ. ಬಳ್ಳಿ. ಹೊಕ್ಕಳು ಬಳ್ಳಿಯ ಮೂಲಕ ಏನಾಗ್ತದೆ? ಡೈರೆಕ್ಟ್ ಆಗಿ ಮಗು ಸಿಕ್ಕಿರ್ತದೆ. ಆದ್ರೆ ಏನು ಆಹಾರ ಇದೆಯೋ ಆ ಆಹಾರದ ರುಚಿ, ಅದರ ಹೆಸರು ಕೂಡ ಮಗುಗೇನಾಗಿರೋದಿಲ್ಲ, ಗೊತ್ತಾಗಿರೋದು. ಅರ್ಥ ಆಯ್ತಾ? ಹಾಗಿದ್ರೆ ಏನು ಆ ಫಲ ಸಿಗ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಕರ್ಮ ಮಾಡ್ತಾ ಇರೋದು ಯಾರು? ಅಮ್ಮ. ತಾಯಿ. ಅದೇ ಹೊರಗಡೆಗೆ ಬಂದ ಮೇಲೆ ಸಂಪಾದನೆ ಮಾಡ್ತಿರೋದು ಅಮ್ಮನೇ, ಅಡಿಗೆ ಮಾಡಿದ್ದು ಅಮ್ಮನೇ, ಬಾಯಲ್ಲೂ ಕೂಡ ಅಮ್ಮ ಹಾಕ್ತಾರೆ, ಬಾಯಲ್ಲೂ ಕೂಡ ಹಾಕ್ತಾರಲ್ವ? ಚಿಕ್ಕ ಮಕ್ಕಳಿಂದ ಫ್ಯಾರೆಕ್ಸ್ ಮಾಡ್ಬಿಟ್ಟು ಹಾಲು ಕುಡಿಸೋದೆಲ್ಲ ಮಾಡ್ತಾರಲ್ವ? ಆದ್ರೆ ಆ ಮಗು ಏನ್ ಮಾಡ್ಬೇಕಾಗುತ್ತೆ? ರೆಡಿ ಮಾಡಿರುವಂತ ಆಹಾರವನ್ನ ಕೊಡ್ಬೇಕು. ತನ್ನ ನಾಲಿಗೆ ಮೂಲಕ ಹೊಟ್ಟೆ ಒಳಗಡೆ ಏನ್ ಮಾಡ್ಬೇಕಾಗತ್ತೆ? ಕಳಿಸ್ಬೇಕಾಗತ್ತೆ. ಅವಾಗ ಏನಾಯ್ತು? ಸ್ವಲ್ಪ ಅದರ ಇಂಟರ್ಫಿಯರೆನ್ಸ್ ಬಂತು. ಯಾರ್ದು? ಮಗುದು. ಇನ್ನೂ ಸ್ವಲ್ಪ ಮಗು ದೊಡ್ಡದಾಯ್ತು, ಅವಾಗ ಅದೇ ಕರ್ಮೇಂದ್ರಿಯಗಳಿಂದ ಅದೇ ತಿನ್ಬೇಕು. ಅದೇ ತಿನ್ಬೇಕಲ್ವಾ? ಇನ್ನೂ ಸ್ವಲ್ಪ ಮಗು ದೊಡ್ಡದಾಯ್ತು, ಅವಾಗ ಅದೇ ಎಲ್ಲ ಕೆಲ್ಸನೂ ಅದೇ ಮಾಡ್ಕೋಬೇಕು. ಮುಂದೆ ಅದು ಊಟ ಮಾಡಿದ ಕೈಯನ್ನು ಅದೇ ತೊಳ್ಕೊಳ್ಬೇಕು, ಹೌದಾ? ಹೌದು. ಅದ್ರ ತಟ್ಟೆನ ಅದೇ ತೊಳಿಬೇಕು, ಹೌದಾ? ಹ್ಮ್. ಇನ್ನೂ ಸ್ವಲ್ಪ ಮಗು ದೊಡ್ಡದಾದಾಗ ಅದು ಮಾಡ್ಕೋಬೇಕು, ಬೇರೆಯವ್ರಿಗೂ ಕೊಡ್ಬೇಕು. ಅದಕ್ಕಿಂತ ಮೊದ್ಲು ಅಮ್ಮ ಏನದು ದಿನಸಿ ಐಟಮ್ ತಗೊಂಡ್ ಬಾ, ತರಕಾರಿ ತಗೊಂಡ್ ಬಾ, ಅದೇನ್ ಮಾಡ್ಬೇಕು? ಬರ್ಬೇಕು ಅಲ್ವಾ? ಹೌದು. ಇನ್ನೂ ಸ್ವಲ್ಪ ದೊಡ್ಡದಾದಾಗ ಅಡಿಗೆಯನ್ನ ಆ ಮಗು ಮಾಡಬೇಕಾಗ್ತದೆ, ಹೌದು. ನಾನ್ ತಿನ್ಬೇಕಾಗ್ತದೆ. ಆಮೇಲೆ ಎಲ್ಲರಿಗೂ ಊಟ ಮಾಡ್ಬಿಟ್ಟು ಅಡಿಗೆ ಮಾಡಿ ಬಡಿಸ್ಬೇಕಾಗ್ತದೆ. ಇನ್ನೂ ಅವಶ್ಯಕತೆ ಬಂದ್ರೆ ಆ ಮಗು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡಿ ಐಟಮ್ ತಗೊಂಡು ಬಂದು ಗೂಗಲ್ ನೋಡಿ, ಯೂಟ್ಯೂಬ್ ನೋಡಿ ಹೊಸ ಹೊಸ ಐಟಮ್ಗಳನ್ನ ರೆಡಿ ಮಾಡಿ ತಾನೂ ತಿಂದ್ಬಿಟ್ಟು ಬೇರೆಯವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ತಿನ್ನಿಸ್ಬೇಕ. ನೋಡಿ ಆತ್ಮೀಯರೇ, ಅಲ್ಲಿ ಏನಾಗ್ತದೆ? ಆ ಮಗುವಿನ ಕರ್ಮದ ಜವಾಬ್ದಾರಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಲ್ವಾ? ಆವಾಗ ಆ ಮಗು ಕರ್ಮ ಮಾಡೋದ್ರೆ ಹೆಚ್ಚಿಗೆ ಬ್ಯೂಸಿ ಆಗ್ತದೆ, ಫಲಕ್ಕೆ ಏನಾಗ್ತದೆ? ಕಡಿಮೆ ಆಗ್ತದೆ. ಅದೇ ಹೊಟ್ಟೆಯಲ್ಲಿರುವಂತ ಮಗು ಏನ್ ಮಾಡ್ತದೆ? ಫಲ ಜಾಸ್ತಿ, ಕರ್ಮ ಕಡಿಮೆ. ಈಗ ನೀವ್ ಯಾವ ಮಗು ಆಗ್ತೀರಿ? ಹೊಟ್ಟೆ ಒಳಗೆ. ಸಣ್ಣ ಮಗು ಆಗ್ತಿರೋ, ದೊಡ್ಡ ಮಗು ಆಗ್ತಿರೋ? ಅರ್ಥ ಆಗ್ತಾ ಇದೆ ಇವಾಗ? ಅಂದ್ರೆ ಬಾಬಾ ಈ ರೀತಿ ವಿಧಿನೂ ಕೂಡ ರಾಜಯೋಗದಲ್ಲಿ ಇದೆ. ಸ್ಥೂಲವಾದ ಉದಾಹರಣೆಯನ್ನು ಕೊಟ್ಟಾಗ ನಿಮ್ಗೆ ಏನಾಗತ್ತೆ? ವಿಷಯ ಏನು ಅಂತ ಅರ್ಥ ಆಗ್ತದೆ ಅಲ್ವಾ? ಹಾಗೆ ಬಾಬ್ ಸಮಾನ್ ಸ್ಥಿತಿ ಅಂತಂದ್ರೆ ಅಲ್ಲಿ ನಮ್ಮದೇನು ಜವಾಬ್ದಾರಿ ಇಲ್ಲ, ಎಲ್ಲ ಜವಾಬ್ದಾರಿ ನಾನು ಯಾರಿಗೆ ಒಪ್ಪಿಸಿದ್ದೇನೆ? ಬಾಬನಿಗೆ ಒಪ್ಪಿಸಿದಾಗ ಬಾಬದಾದನಿಗೆ ಬೇಕಾಗಿರುವಂತ ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ಅವರು ಬಂದು ಅದನ್ನು ಉಪಯೋಗ ಮಾಡ್ತಾರೆ.
ಹಳೆ ಕಾಲದಲ್ಲಿ ಆದ್ಮೇಲೆ ಮದ್ವೆದು ಇದೆ ಅಂತಂದ್ರೆ ಆ ಅಡಿಗೆ ಭಟ್ರಿಗೆಲ್ಲ ಐಟಮ್ ಎಲ್ಲ ಏನ್ ಮಾಡ್ಬೇಕಿತ್ತು, ನಾವು ತಂದು ಕೊಡ್ಬೇಕಿತ್ತು. ಆಮೇಲೆ ಅವ್ರು ಅಡಿಗೆನ ಮಾಡ್ತಿದ್ರಲ್ವಾ. ಓಕೆ, ಐಟಮ್ ತಂದು ಕೊಟ್ರು ಕೂಡ ಅವ್ರ ಕೈಯಲ್ಲಿ ನಾವು ದ್ರಾಕ್ಷಿ, ಗೋಡಂಬಿ, ಯಾಲಕ್ಕಿ, ತುಪ್ಪ, ಕೇಸರ್ ಇದೆಲ್ಲ ಅವ್ರ ಕೈಯಲ್ಲಿ ತಕ್ಷಣ ಕೊಡ್ತಾ ಇರ್ಲಿಲ್ಲ. ಯಾಕೆ? ಅದು ಕಾಸ್ಟ್ಲಿ ಆಗಿರೋದ್ರಿಂದ ಎತ್ತಿಟ್ಕೊಂಡ್ಬಿಡ್ತಿದ್ವಿ. ಅವ್ರು ಎತ್ಕೊಂಡು ಬ್ಯಾಗಲ್ಲಿ ಎತ್ಕೊಂಡು ಹೋದ್ರೆ ಅಂತ ಅವ್ರ ಮೇಲೆ ನಂಬಿಕೆ ಇಲ್ಲ. ಇರ್ಲಿ. ಇಲ್ಲ. ಅವ್ರು ಅರ್ಧ ಕೆಜಿ ಕೇಳಿದ್ರೆ ಏನ್ ಮಾಡೋದು ನೀವು? 1/4 kg. 1/4 ಕೆಜಿನೇ ಕೊಡೋದು, 100 ಗ್ರಾಮೇ ಕೊಡೋದು, ಇಷ್ಟೇ ಹಾಕು ಸಾಕು ಅಂತ. ಮತ್ತೆ ಆಮೇಲೆ ಅಡಿಗೆ ಚೆನ್ನಾಗಿಲ್ಲ ಅಂತ ಮತ್ತೆ ಅವ್ರಿಗೆ ಬೈಯೋದು. ಸರಿನಾ? ಮತ್ತೆ ಎಲ್ಲ ಐಟಮ್ ತಂದಿಡೋದು ಇಡುವಂಗಿಲ್ಲ. ಅವ್ನು ಒಂದೊಂದು ಐಟಮ್ಗೂ ಏನ್ ಮಾಡ್ಬೇಕು? ಇರ್ಬೇಕು. ಹೇಳ್ಬೇಕು. ಬಂದ್ಬಿಟ್ಟು ಅದು ಕೊಡಿ, ಇದು ಕೊಡಿ, ಇದು ಕೊಡಿ, ಅದು ಕೊಡಿ ಅಂತ ಬೇಡ್ಬೇಕು. ಓಕೆ, ಸರಿ. ಹೀಗೆ 4-5 ಸಲ ನೀವು ಮಾಡಿದಾಗ ನೆಕ್ಸ್ಟ್ ಟೈಮ್ ಅಡಿಗೆ ಮಾಡುವ ಭಟ್ಟರು ನಿಮ್ಮ ಮನೆಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತಾರೋ ಬರಲ್ವೋ? ಬರಲ್ಲ. ಎಲ್ಲ ಯಾಕೆ? ಕಡಿಮೆ ಐಟಮ್ಸ್ ಕೊಡ್ತಿದ್ದಾರೆ. ಕಂಡೀಷನ್. ನಮ್ಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಅಷ್ಟೇ ಹಾಕು, ಇಷ್ಟೇ ಹಾಕು ಅಂತ ನನಗೇನ್ ಮಾಡ್ತೀರಿ ನೀವು? ಹೇಳ್ತೀವಿ. ಹೇಳ್ತೀವಿ ಅಂತಂದಾಗ ನಿಮ್ಮ ಮನೆ ಅಡಿಗೆ ಮಾಡ್ಲಿಕ್ಕೆ ನಾನು ಬರಲ್ಲ, ನೀವು ಯಾರ ಅದು ಬೇಕಾದ್ರೂ ಮಾಡಿಸ್ಕೊಡ್ರಿ. ಮಾಡಿಸ್ಕೊಳ್ಳಿ. ಇದೇ ಫಾರ್ಮುಲಾ ಇಲ್ಲೂ ಆಗ್ತದೆ. ಬಾಬನ ಕರ್ಸ್ಬಿಟ್ಟು ವಿಶ್ವ ಕಲ್ಯಾಣದ ಕಡ್ದು ಅದು ಮಾಡ್ಕೊಡು, ಇದು ಮಾಡ್ಕೊಡು, ಮಕ್ಕಳಿಗೆ ಮಾಡ್ಕೊಡು, ಮೊಮ್ಮಕ್ಕಳಿಗೆ ಮಾಡ್ಕೊಡು, ಪುರುಸತ್ತಿಲ್ಲ, ನಾನು ಮನಸ್ಸನ್ನು ಕೊಡೋದಿಲ್ಲ, ನಾನು ನಿದ್ರೆ ಮಾಡೋದಿದೆ, ಟಿವಿ ನೋಡೋದಿದೆ, ಯೂಟ್ಯೂಬ್ ನೋಡೋದಿದೆ ಅಂತಂದ್ರೆ ಆವಾಗ ಬಾಬಾ ನಿಮ್ಮ ಮನ ಬುದ್ಧಿಯನ್ನ ತೆಗೆದುಕೊಳ್ಳುತ್ತಾರಾ? ತೆಗೆದುಕೊಳ್ಳಿ. ಅರ್ಥ ಆಯ್ತು ಇವಾಗ? ನೀವು ಎಲ್ಲವನ್ನ ಸಮರ್ಪಣೆ ಮಾಡಿದ್ರೂ ಕೂಡ ಅವನ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಏನಾಗ್ತದೆ? ಉಪಯೋಗ ಮಾಡ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಈಶ್ವರೀಯ ಜೀವನ ಅಂತಂದ್ರೆ ಬಾಬಾ ನಮ್ಗೆ ಈ ಮುರಳಿ ಮೂಲಕ ತಿಳಿಸ್ಕೊಡೋದು ಏನು ಅಂತಂದ್ರೆ, ಮಕ್ಕಳೇ, ಕೇವಲ ಮನ್ಸಾ ಸೇವೆಯ ಸಮಯದಲ್ಲಿ ಮಾತ್ರ ಅಲ್ಲ, ಕೇವಲ ಅಲೌಕಿಕ ಜೀವನದಲ್ಲಿ ಮಾತ್ರ ಅಲ್ಲ, ಯಾವುದೇ ಕರ್ಮದ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಬೆಳಗಿಂದ ಸಾಯಂಕಾಲದವರೆಗೆ ನಿಮ್ಮ ಜೀವನದ ಒಂದೊಂದು ಸೆಕೆಂಡ್ ಅನ್ನು ಕೂಡ ನಾನೇನ್ ಮಾಡ್ತೇನೆ? ತೆಗೆದುಕೊಳ್ತೇನೆ. ನಾನು ಆ ಕಾರ್ಯವನ್ನ ಮಾಡಿ ತೋರಿಸ್ತೇನೆ. ಅದನ್ನ ಬ್ರಹ್ಮ ಬಾಬಾ ತೋರಿಸಿದ್ದಾರೆ. ಮಾಡಿ ತೋರಿಸಿದ್ದು. ಲೆಟರ್ ಬರಿಬೇಕಾದಿರ್ಲಿ, ಮಕ್ಕಳ ಹತ್ರ ಮಾತಾಡಬೇಕಾದಿರ್ಲಿ, ಎಲ್ಲದಲ್ಲೂ ಕೂಡ ಎಲ್ಲ ಸೂಕ್ಷ್ಮವಾಗಿ ವ್ಯವಹಾರ ಏನಾಗ್ತಿತ್ತು, ಆಗ್ತಾ ಇತ್ತು. ಅಲ್ಲಿ ಯಾವುದೇ ಮಾತುಕತೆ ಇರ್ಲಿಲ್ಲ. ಹಾಗೆ ನೀವು ಕೂಡ ಬ್ರಹ್ಮ ಬಾಬಾ ಅವರ ಸ್ಮೃತಿ ದಿನದಂದು ಸಮರ್ಥಿ ದಿನವಾಗ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಯಾರಿಗೆ ಒಪ್ಸ್ಬೇಕು? ಇವಾಗ ಬಾಬ್ ದಾದಾರವ್ರಿಗೆ ಒಪ್ಸ್ಬಿಟ್ಟು ನೀವೇನ್ ಮಾಡ್ಬೇಕು? ಸುಮ್ನೆ ಇರ್ಬೇಕು. ನಿಶ್ಚಿಂತವಾಗಿರ್ಬೇಕು. ಆರಾಮಾಗಿ ಬಾಬ್ ದಾದ ಏನು ಮಾಡ್ತಾ ಇದ್ದಾರೋ ಆ ಕರ್ಮದ ಫಲವನ್ನ ಮಾತ್ರ ಅನುಭವ ಮಾಡ್ತಾ ಇರ್ಬೇಕು. ಹಾಗೆ ಮಕ್ಕಳಲ್ಲಿ ಬಾಬ್ ಸಮಾನ ಆಗ್ಬೇಕು ಅಂತ ಇಷ್ಟ ಇದೆಯಂತೆ, ಲಕ್ಷ್ಯ ಇದೆಯಂತೆ. ಆದ್ರೆ ವಿಧಿನೇ ಗೊತ್ತಿಲ್ಲ, ವಿಧಾನನೇ ಗೊತ್ತಿಲ್ಲ ಅಂದ್ರೆ ಬಾಬ್ ಸಮಾನ ಆಗೋದು ಹೇಗೆ? ಈಗ ಹೇಳಿ, ಬಾಬ್ ಸಮಾನ ಅಂತಂದ್ರೆ ಏನು? ಬಾಬ್ ಸಮಾನ ಅಂತಂದ್ರೆ ಏನು? ತಂದೆಗೆ ಸಂಪೂರ್ಣವಾಗಿ ಎಲ್ಲ ಒಪ್ಪಿಸ್ಬಿಡೋದು. ಅಲ್ಲಿ ಬಾಬ್ ದಾದ ಮಾತ್ರ ಇರ್ಬೇಕು. ಅಲ್ಲಿ ಎಲ್ಲ ನಡೆಯುವಂತ ಕರ್ಮವನ್ನ ಬಾಬ್ ದಾದಾನೇ ಮಾಡ್ಬೇಕು. ಅಲ್ಲಿ ಇರ್ಬೇಕು, ಕರ್ಮ ಅವರೇ ಮಾಡ್ಬೇಕು. ಅದ್ ಹೀಗೆ ಮಾಡು ಅಂತ ನಾವು ಬಾಬನಿಗೆ ಡೈರೆಕ್ಷನ್ ಕೊಡೋಂಗಿಲ್ಲ. ಸಂಕಲ್ಪ ಮಾಡುವ ಹಾಗೆ ಇಲ್ಲ. ಅವನು ಮಾಡುವಂತ ಸಮಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ಮೂಗು ತೋರಿಸುವಾಗೆ ಇಲ್ಲ. ಏನ್ ಮಾಡ್ಬೇಕ? ನೀವ್ ಏನ್ ಮಾಡಿದೀರಿ ಅಂತ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡುವಂಗಿಲ್ಲ, ನೋಡುವಂಗಿಲ್ಲ. ಅವ್ರೇನ್ ಹೇಳ್ತಾರೆ ನೋಡ್ರಿ, ಜವಾಬ್ದಾರಿ ನನ್ಗೆ ಕೊಟ್ಟಿದ್ದೀರಲ್ವಾ, ನಿಮ್ ಕೆಲ್ಸ ಏನು? ನನಗ್ ಬಿಟ್ಬಿಡಿ ಅದನ್ನ ಜವಾಬ್ದಾರಿಯನ್ನ. ವಾಪಸ್ ಹೋಗ್ಬೇಕಾದ್ರೆ ಎಲ್ಲಾ ಬಂದಿರುವಂತ ನೆಂಟರು ಅಡಿಗೆ ಚೆನ್ನಾಗಿತ್ತು, ಚೆನ್ನಾಗಿ ಬಡಿಸಿದಾರಂತ ಅಷ್ಟೇ ರಿಪೋರ್ಟ್ ನಿಮ್ಗೆ ಬಂದ್ರೆ ಆಯ್ತಲ್ವಾ? ಉಳಿದ ಜವಾಬ್ದಾರಿ ಯಾರ್ದು? ನನ್. ಅದಕ್ಕೆ ತಕ್ಕಾಗಿ ಏನ್ ಮಾಡಿ ದುಡ್ಡು ನನಗೆ ಕೊಟ್ಬಿಡಿ, ನಾನ್ ಜವಾಬ್ದಾರಿ ಏನ್ ಮಾಡ್ತೇನೆ? ತಗೊಳ್ತೇನೆ. ಹೀಗೆ ಆತ್ಮೀಯರೇ, ನಾವು ಬಾಬಾರವ್ರಿಗೆ ಸಣ್ಣ 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 ನಮ್ಮ ವೈಯಕ್ತಿಕ ಜೀವನದ ಜವಾಬ್ದಾರಿ ಕೊಟ್ಟು 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 ಬಾಬನ ಮೇಲೆ ನಿಮ್ಗೆ ನಂಬಿಕೆ ವಿಶ್ವಾಸ ಬಂದಿದೆಯೋ ಬಂದಿಲ್ವೋ? ಬಂದಿದೆ ತಾನೆ? ಈಗೇನ್ ಮಾಡ್ಬೇಕು? ಕೆಲವು ಜವಾಬ್ದಾರಿ ಕೊಡ್ಬೇಕು, ಎಲ್ಲ ಜವಾಬ್ದಾರಿ ಕೊಟ್ಬಿಡ್ಬೇಕು. ಎಲ್ಲ ಜವಾಬ್ದಾರಿ ಕೊಟ್ಟು ಬಾಬಾ ಆ ಜವಾಬ್ದಾರಿನ ನಿರ್ವಹಣೆ ಮಾಡಿದ್ರೆ ಅದಕ್ಕೆ ಈಶ್ವರೀಯ ಜೀವನ ಅಂತ ಹೇಳ್ತಾರೆ. ಹಾಗಿದ್ರೆ ದಿನದಲ್ಲಿ ಎಷ್ಟು ಸಮಯ ನೀವು ಪಾಠನ ಮಾಡ್ತೀರಾ? ಸದಾ. ನೀವು ಪಾಠ ಮಾಡುವಂಗಿಲ್ಲ, ಯಾರು ಮಾಡ್ಬೇಕು? ಬಾಬಾನೇ. ಬೆಳಗಿಂದ ಸಾಯಂಕಾಲದವರೆಗೆ ಏನ್ ಕರ್ಮ ಇದ್ದೂ ಕೂಡ ಮನಸ್ಸಲ್ಲಿ ಏನಿರ್ಬೇಕು? ಬಾಬಾ ಮಾತು.
ಅವ್ರು ಮಾಡ್ತಾರೆ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಅಲ್ಲಿ ಕುತ್ಕೊಂಡ್ಬಿಟ್ಟು ಯಾರು ಮಾಡ್ತಿದ್ದಾರೆ? ಭಾವನೆ ಆ ಮಾಡ್ತಾರೆ. ಹಗುರತೆ, ಆ ಲೈಟ್ನೆಸ್, ಆ ಶಕ್ತಿ, ಆ ಸಂಪಾದನೆ, ಆ ವ್ಯತ್ಯಾಸ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆ ಲಕ್ಷ್ಯವನ್ನ ಇಟ್ಬಿಟ್ಟು ಮಕ್ಕಳೇ ಸಾಧನೆಯನ್ನ ಮಾಡ್ತಾ ಇರಿ. ಓಕೆ, ಅಂಶ ಶಾಂತಿ. ಶಾಂತಿ.